ಓಕೆ, ಇವತ್ತಿನ ಆನ್ಲೈನ್ ತರಗತಿ ಎಲ್ರಿಗೂ ಸ್ವಾಗತವನ್ನು ಬಯಸ್ತಾ ಇವತ್ತಿನ ಆನ್ಲೈನ್ ತರಗತಿಯನ್ನ ಮುಂದುವರಿಸನು. ನಿನ್ನೆ ನಿಮಗ ಅಭ್ಯಾಸ 4.3 ಬಗ್ಗೆ ನಾನು ಕಂಪ್ಲೀಟ್ ಆಗಿ ಅದರ ಬಗ್ಗೆ ಹೇಳಿದ್ನಿ. ಈಗ ಅದರ ಮುಂದುವರೆದ ಭಾಗವನ್ನ ನೋಡೋಣ. ಈಗ ವಿಡಿಯೋ ಬಟನ್ ಎಲ್ಲರೂ ಆಫ್ ಮಾಡ್ರಿ, ಮೈಕ್ ಬಟನ್ ಎಲ್ಲರೂ ಆಫ್ ಮಾಡ್ರಿ. ಆಗಲೇ ಸರ್ ಬಂದಿದ್ರು ವಿಡಿಯೋ ಆನ್ ಮಾಡತ್ ಹೇಳಿದ್ನಿ, ವಿಡಿಯೋ ಬಟನ್ ಆನ್ ಮಾಡತ್ ಹೇಳಿನಿ. ಈಗ ವಿಡಿಯೋ ಮ್ಯಾಗ್ನು ಅಡ್ಡಗೆರೆ ಬರ್ಬೇಕು, ಆಮೇಲೆ ಮೈಕ್ ಮ್ಯಾಗ್ನು ಅಡ್ಡಗೆರೆ ಬರ್ಬೇಕು. ಓಕೆ, ನಿಮಗೆ ಮೈಕ್ ಮ್ಯಾಗ್ ನಿಮ್ಗೆ ಏನಾದ್ರೂ ಪ್ರಶ್ನೆ ಇದ್ರ ಅದನ್ನ ಉಪಯೋಗಿಸಿ ಮತ್ತೆ ಅದನ್ನ ಬಂದ್ ಮಾಡಿಬಿಡೋದು. ಓಕೆ, ಹೀಗಾಗಿ ಏನಾದ್ರೂ ಕೇಳೋದಿದ್ರ ಕೇಳ್ರಿ, ಯಾವಾಗ ಬೇಕಾದ ಕೇಳ್ರಿ, ನೋ ಪ್ರಾಬ್ಲಮ್. ಆದ್ರ ಏನು ಕೇಳೋದಿಲ್ಲ ಅಂದ್ರ ಮೈಕ್ ಅನ್ನ ಬಳಸ್ಬ್ಯಾಡ್ರಿ, ಅದನ್ನ ಅಡ್ಡಗೆರೆ ಇರುವಂಗ್ ನೋಡ್ಕೊಡ್ರಿ. ಓಕೆ, ಸೊ ನಾವು ಮುಂದಿನ ವಿಚಾರಕಲ್ಲಿ ನಿನ್ನೆ ದೋಸ್ತ್ ನಾವು ಶೇಷ ಪ್ರಮೇಯದ ಲಾಭ ತಿಳ್ಕೊಂಡು ಮತ್ತೆ ಅದನ್ನ ತಾಳೆ ಕೂಡ ನೋಡಿದ್ವು. ಮತ್ತೆ ಶೇಷ ಪ್ರಮೇಯದಿಂದ ನಾವು ಶೇಷವನ್ನ ಯಾವ ರೀತಿ ಕಂಡುಹಿಡಿತೀವಿ ಅನ್ನೋದ್ರ ಬಗ್ಗೆ ನಾವು ಲೆಕ್ಕ ಮಾಡಿದ್ವಿ. ಏನಾದ್ರೂ ಮುಂದುವರೆದ ಭಾಗ ಅನ್ನೋಕ್ಕಿಂತ ನಾವು ನಿನ್ನೆ ಒಂದು ಕೊನೆಯ ಲೆಕ್ಕ ಕಲ್ತಿದ್ವಲ್ಲ, ಅದು ಶೇಷ ಪ್ರಮೇಯಕ್ಕೆ ಸಂಬಂಧಪಟ್ಟಂಗನ ಐತಿ. ಈಗ ಅದರ ಮುಂದುವರೆದ ಭಾಗ ಅಪವರ್ತನ ಪ್ರಮೇಯ. ಸೊ ಅಪವರ್ತನ ಪ್ರಮೇಯ ಅಂದ್ರೆ ಇದೇನು ಒಂದು ಹೊಸಾದೇನಿಲ್ಲ, ಶೇಷ ಪ್ರಮೇಯದ ಮುಂದುವರೆದ ಭಾಗ. ಈಗಲೇ ಹೇಳ್ತಾ ಇದೀನಿ, ನಮಗ ಶೇಷ ಪ್ರಮೇಯದ ಹೇಳಿಕೆಯನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಬರ್ಕೋರಿ ನೋಡ್ರಿ, ಪಿ ಆಫ್ ಎಕ್ಸ್ ಎಂಬ ಯಾವುದೇ ಬಹುಪದೋಕ್ತಿಯನ್ನು ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ಅಥವಾ ನಾ ಇದನ್ನ ಎಕ್ಸ್ ಪ್ಲಸ್ ಬಿ ಅಂತ ತಗೊಳ್ಳೋ ಬದ್ಲಿ ಎಕ್ಸ್ ಮೈನಸ್ ಎ ಅಂತ ತಗೋತೀನಿ. ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎ ಆದಾಗ ಸಿಗುವ ಶೇಷ ಪಿ ಆಫ್ ಎ. ನಮ್ ಪಿ ಆಫ್ ಎಕ್ಸ್ ಎಂಬ ಯಾವುದೇ ಬಹುಪದೋಕ್ತಿಯನ್ನ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎ ಅಂತ ಒಂದು ಭಾಜಕ ಇತ್ತು. ಈ ಭಾಜಕದಿಂದ ನಾವು ಶೇಷ ಪಡೆದಿದ್ವು. ಆ ಶೇಷ ಹೆಂಗಿರ್ತದಪ್ಪ ಅಂದ್ರ ಈ ಎಕ್ಸ್ ಮೈನಸ್ ಎ ಅನ್ನೋದು ಭಾಜಕ, ಇದನ್ನ ಜೀರೋಕ್ ಸಮ ಮಾಡ್ಕೊಂಡಾಗ ಎಕ್ಸ್ ಅಲ್ಲೇ ಉಳಿದು ಮೈನಸ್ ಎ ಕಡೆ ಹೋಗಿ ಪ್ಲಸ್ ಎ ಆಕೈತಿ. ಆ ಬಂದಂತ ಎಕ್ಸ್ ಬೆಲೆ ಎ ಅನ್ನ ನಾವು ಈ ಎಕ್ಸ್ ಜಾಗದಾಗ ತುಂಬ್ರೆ ಶೇಷ ಸಿಗ್ತದೆ. ಇಲ್ಲಿವರೆಗೆ ನಾವು ಇಷ್ಟ ಅರ್ಥ ಮಾಡ್ಕೊಂಡಿದ್ರೆ ಇದು ಶೇಷ ಪ್ರಮೇಯ ಆಕೈತಿ. ಆದ್ರೆ ಇಲ್ಲಿ ಸಿಗುವ ಶೇಷ ಇಸ್ ಈಕ್ವಲ್ ಟು 0 ಆದರೆ ಅಂದ್ರೆ ಶೇಷ ಪಿ ಆಫ್ ಎ ಅನ್ನ ಶೇಷ ಅಂತೀವಿ. ಬಟ್ ಆ ಶೇಷ ಏನಾದ್ರೂ 0 ಆದರೆ, ಎಕ್ಸ್ ಮೈನಸ್ ಎ ಯು ಪಿ ಆಫ್ ಎಕ್ಸ್ ನ ಅಪವರ್ತನ ಆಗಿರುತ್ತದೆ. ಇದೊಂದು ಹೊಸ ಅಂದ್ರೆ ಡಿಸಿಷನ್ ಬರೀತೀವಿ. ಶೇ 0 ಬರ್ತಂದ್ರೆ ಈ ಡಿಸಿಷನ್, ಶೇ 0 ಬರ್ಲಿಕ್ಕಂದ್ರೆ ಅಪವರ್ತನ ಆಗಿರುವುದಿಲ್ಲ ಅಂತ ಬರೀತೀವಿ. ಓಕೆ, ಅಥವಾ ಇದನ್ನ ನಾವು ಹಿಂಗ್ ಹೇಳೋ ಬದ್ಲಿ ಹಿಂಗೂ ಹೇಳ್ಬೋದು. ಹೆಂಗಪ್ಪ ಅಂದ್ರ ಪಿ ಆಫ್ ಎಕ್ಸ್ ನ ಒಂದು ಅಪವರ್ತನ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎ ಆಗಿದ್ದಾರೆ. ಎಕ್ಸ್ ಮೈನಸ್ ಎ ಆಗಿದ್ದರೆ ಪಿ ಆಫ್ ಎ ಇಸ್ ಈಕ್ವಲ್ ಟು 0 ಆಗಿರುತ್ತದೆ. ಇದರ ಅರ್ಥ ಏನು? ಶೇಷ 0 ಅಂದ್ರೆ ಬಾಗ್ ಹೋಗ್ತೈತಿ ಅಂತ ಹೇಳೋದು. ಇಲ್ಲೇನು ಬಾಗ್ ಹೋಗ್ತೈತಿ ಅಂತ ಹೇಳಿದಂಗ ಪಿ ಆಫ್ ಎಕ್ಸ್ ನ ಒಂದು ಅಪವರ್ತನ ಜಿ ಆಫ್ ಎಕ್ಸ್ ಆಗೈತಿ ಅಂದ್ರ
ಬಾಗ್ ಹೋಗ್ತೈತಿ ಅಂದಂಗ. ಬಾಗ್ ಹೋಗ್ತೈತಿ ಅಂದ್ರೆ ಏನ್ ಹೇಳ್ದಂಗ? ಶೇಷ್ 0 ಐತಿ ಅಂತ ಹೇಳ್ದಂಗ. ಈಗ ನಮ್ಗೆ ಯಾರು ಹೇಳ್ತಾರ 10 2ರಿಂದ ಭಾಗಿಸಬಹುದು, 10 ಅಥವಾ 10ರಿಂದ 2 ಬಾಗ್ ಹೋಗ್ತೈತಿ ಅಂತ ಹೇಳಿದ್ರ ಅರ್ಥ ಏನು? ಇನ್ನೊಂದು ಹೇಳ್ದಂಗಲ್ಲ ಅವ್ರ. ಬಾಗ್ ಹೋಗ್ತೈತಿ ಅಂದ್ರೆ ಏನ್ ಹೇಳ್ದಂಗ? ಶೇಷ್ 0 ಬರ್ತೈತಿ ಅಂತ ಹೇಳ್ದಂಗ. ಬಾಗ್ ಹೋಗುದಿಲ್ಲ ಅಂದ್ರೆ ಏನರ್ಥ? ಶೇಷ್ 0 ಬರುದಿಲ್ಲ ಅಂತ. ಅಥವಾ 10ರ ಅಪವರ್ತನ 5 ಆಗಿದೆ ಅಂತ ಅಂದಾಗ ಅಲ್ಲಿ ಶೇಷ್ 0 ಬಂದಾಗ ಹೇಳ್ತೀವಿ. ಅಥವಾ ನಿಮ್ಗೆ ಯಾವುದೇ ಒಂದು ಲೆಕ್ಕದಾಗ ಶೇಷ್ 0 ಬಂದಿತ್ತಂದ್ರೆ ಅಂತ ಹೇಳ್ತೀರಿ ನೀವು? ಅದು ಸಂಪೂರ್ಣವಾಗಿ ಬಾಗ್ ಹೋಗ್ತೈತಿ ಅಥವಾ ಇಲ್ಲಿ ಅಪವರ್ತನ ಆಗಿರುತ್ತದೆ ಅಂತ ಹೇಳತ್ತಾರಲ್ಲ, ಹಿಂಗೆ ಹೇಳ್ಬೇಕು. ಓಕೆ, ಇದ ನೇರ ಹೇಳಿಕೆ. ಅದನ್ನ ವಿಲೋಮವಾಗಿ ಅರ್ಥ ಮಾಡ್ಕೊಳ್ಳೋದಾದ್ರ ಅಂದ್ರ ಶೇಷ್ 0 ಬಂದ್ರೆ ಅಪವರ್ತನ ಆಗಿರುತ್ತದೆ, ಅಥವಾ ಅಪವರ್ತನ ಆಗೈತೆ ಅಂತ ಹೇಳಿದ್ರೆ ಶೇಷ್ 0 ಆಗಿರುತ್ತೆ. ಈ ಒಂದು ಶೇಷ ಪ್ರಮೇಯದ ಹೇಳಿಕೆ. ಸೊ ಇದನ್ನು ನಾವು ಏನ್ ಮಾಡ್ತೀವಪ್ಪ ಅಂದ್ರ ಈ ಮುಂದಿನ ಅಭ್ಯಾಸ ಬಳಸ್ತೀವಿ. ಈಗಾಗಲೇ ನಾವು ಹಿಂದಿನ ಲೆಕ್ಕಕ್ಕೂ ಬಳಸೋ. ಈಗ ನಮಗ ಪರೀಕ್ಷಿಸಿ ಅಂದ್ರೆ ನಾವು ಪರೀಕ್ಷೆ ಮಾಡೋದು, ಶೇಷ ಕಂಡುಹಿಡಿಯೋದು, ಶೇಷ ಪ್ರಮೇಯ ಬಳಸಿ. ಶೇಷ್ 0 ಬಂದಿತ್ತಪ್ಪ ಅಂದ್ರೆ ಅಪವರ್ತನ ಆಗಿದೆ ಅಂತ ಹೇಳೋದು. ಅಥವಾ ನಮಗೆ ಒಮ್ಮೆ ಹೇಳ್ತಾರೆ ಇದು ಅಪವರ್ತನ ಆಗೈತಿಪ್ಪ ಅಂತ ಹೇಳ್ತಾರೆ, ಅವಾಗ ನಾವು ಡೈರೆಕ್ಟ್ ಏನ್ ತಗೊಳ್ಳೋದು? ಶೇಷ್ 0 ತಗೊಂಡ್ಬಿಡೋದು. ಓಕೆ, ಆ ಕೆಲಸ ನಾವು ಮಾಡೋಣಂತ. ಇನ್ನ ಆ ಕೆಲಸ ಮಾಡಕ್ ನಮ್ಮ ಅಭ್ಯಾಸ 4.4 ಕೆಲವೊಂದಿಷ್ಟು ಲೆಕ್ಕ ಅದಾವ. ನಿಮಗೆ ಸ್ವಲ್ಪ ಟ್ರೈ ಮಾಡಂತ ಹೇಳಿದ್ನಿ. ಯಾರಾದ್ರೂ ಟ್ರೈ ಮಾಡಕ್ ಪ್ರಯತ್ನಿಸಿರಿ. ಅಭ್ಯಾಸ 4 ಮಾಡಿದ್ರಿ? ಏನೇನ್ ಮಾಡ್ರಿ ಒಂದೇ ಅಭ್ಯಾಸ 4.4 ನಾಲ್ಕು ಬಂದವು. ಯಾವ್ದಾದ್ರು ಒಂದ್ ಹೇಳ್ತಾನೆ. ನಿಮ್ಗೆ ಯಾವ್ದು ಟಫ್ ಅನ್ಸೈತಿ ಹೇಳ್ರಿ, ಅದನ್ನ ಹೇಳ್ತಾನು. ಯಾರು ಬಿಡಿಸಿಲ್ಲ ಅವ್ರು ಹೇಳ್ರಿ. ಬಿಡಿಸಿದವ್ರು ಬಹಳ ಒಳ್ಳೇದು, ವೆರಿ ಗುಡ್. ನೀವು ಪ್ರಯತ್ನ ಮಾಡಿರಿ. ಜಗತ್ತು ಪ್ರಯತ್ನ ಮಾಡೋರಿಗೆ ಬಹುಮಾನ ಕೊಡ್ತೈತಿ. ನನಗ ಆದಿಲ್ಲ ಇದಿಲ್ಲ ಅಂತ ನೆವ ಹೇಳೋರ್ಗೆ ಮಾತಾಡ್ಸಂಗಿಲ್ಲ. ಅದಕ್ಕ ಅಟ್ಲೀಸ್ಟ್ ಹೆಂಗ್ ಮಾಡ್ಬೇಕು ಅನ್ನೋದು ಪ್ರಯತ್ನ ಪಟ್ಟಿದ್ರಿ ಅಂದ್ರೆ ನಿಮ್ಗೆ ಉತ್ತರ ಸಿಗ್ತೈತಿ. ಅದಕ್ಕ ಇನ್ನು ಯಾರು ಇವತ್ತು ಪ್ರಯತ್ನ ಮಾಡೋರ್ದಿರ್ಲ ಅವ್ರಿಗೆ ಒಂದ್ ಲೆಕ್ಕ ಹೇಳ್ರಿ. ಸೊ ಹಿಂಗ ಪ್ರಶ್ನೆ ಇತ್ತು, ನಾ ಪ್ರಶ್ನೆ ಇಲ್ಲಿ ಬರೆಯತನು. ಪ್ರಶ್ನೆ ಇಲ್ಲಿ 4 ಅದಾವ. ಈ ಕೆಳಗಿನ ಯಾವ ಬಹುಪದೋಕ್ತಿಗಳು x+1 ಅನ್ನು ಅಪವರ್ತನವನ್ನಾಗಿ ಹೊಂದಿವೆ ಎಂಬುದನ್ನು ನಿರ್ಧರಿಸಿ ಅಂದಾರು. ಈ 4 ಲೆಕ್ಕ ಅದಾವ. 4 ಲೆಕ್ಕದೊಳಗೆ ನಾವ್ ಏನ್ ಮಾಡ್ಬೇಕಾಗೈತಿ? ಯಾವ್ದು x+1 ಅಪವರ್ತನ ಹೊಂದೈತಿ ಅಂತ ಚೆಕ್ ಮಾಡೋದು. ಅಂದ್ರ ಆ ಎಲ್ಲಾ ಲೆಕ್ಕದೊಳಗೂ g(x) ಇದನ್ನ ಬಳಸೋದು. ಆ ಎಲ್ಲಾ ಲೆಕ್ಕದೊಳಗುನು ಭಾಜಕ ಇದನ್ನ ಬಳಸೋದು. ಕೆಲವೊಂದ್ಸಲ ನಿಮ್ಗೆ ಬೇರೆ ಬೇರೆ ಭಾಜಕ ಕೊಡಬಹುದು, ಆದ್ರೆ ಇಲ್ಲಿ ಏನ ಮಾಡ್ಯಾರಪ್ಪ ಅಂದ್ರೆ ಎಲ್ಲಾ 4ಕ್ಕೂ ಇದ ಭಾಜಕ ಬಳಸಿ ಏನ್ ಮಾಡಂದಾರು? ಅದು ಅಪವರ್ತನ ಆಗೈತೋ ಇಲ್ಲೋ ಅಂತ ಚೆಕ್ ಮಾಡಂದಾರ. ಸೊ ಇದನ್ನ ಭಾಜಕ ಬಳಸಿ ಅವು ಪ್ರತಿಯೊಂದು ಭಾಜ್ಯಗಳನ್ನು ಬೇರೆ ಬೇರೆ ತಗೊಳ್ಳೋದು. ಅವೇನ್ 4 ಲೆಕ್ಕ ಅದಾವಲ್ಲ, 4 ಭಾಜ್ಯಗಳು ಬೇರೆ ಬೇರೆ. ನಾ ಯಾವ್ದು ಮಾಡ್ಲಿ? ಯಾವ್ದೊಂದು ಹೇಳ್ರಿ. ಯಾರು ಹೇಳುವ? ಮೂರನೇದ್ ಮಾಡ್ತೇನೆ ನೋಡ್ರಿ. ಮೂರನೇದು ಏನೈತೆ ನೋಡ್ರಿ? x+4 + 3x³ + 3x² + x+1. ಇದೊಂದು ಮೂರನೇ ಲೆಕ್ಕ ಐತಿ. ಪ್ರತಿಯೊಂದು ಲೆಕ್ಕ ಬರ್ಕೊಡ್ರಿ. ಪ್ರತಿಯೊಂದು ಲೆಕ್ಕದೊಳಗ ಹೊಸಾದ್ ಏನಪ್ಪಾ ಅಂದ್ರೆ ಭಾಜ್ಯ ಐತಿ. ಇದನ್ನ ನಾವು ಭಾಜ್ಯ ಅನ್ಕೊಳ್ಳೋದು. x⁴ 3x³ + 3x² + 1 ಇದು ಭಾಜ್ಯ. ಆಮೇಲೆ ಪ್ರತಿ 4 ಲೆಕ್ಕಕ್ಕೂ ಭಾಜಕ ಯಾವ್ದು ತಗೊಳ್ಳೋದು? x+1 ತಗೊಳ್ಳೋದು. ಇನ್ನು ಇಲ್ಲಿ ಶೇಷ ಪ್ರಮೇಯದ ಮೂಲಕ ಏನ್ ಮಾಡ್ತಿದ್ವು ಅದನ್ನ ಮಾಡೋದು. ಏನ್ ಮಾಡ್ತಿದ್ವು? ಶೇಷ ಪ್ರಮೇಯದ ಮೂಲಕ g(x) ಅನ್ನ 0 ಸಮ ಮಾಡ್ಕೋತಿದ್ವಿ. ಇಲ್ಲಿ g(x) ಏನೈತಿ? x+1 = 0. ಆಮೇಲೆ x ಇಲ್ಲೇ ಇಟ್ಟು ಈ +1 ಆ ಕಡೆ ಹೋದ್ರ -1. ಇದು ಪ್ರತಿ ಸಲನು ಈ 4 ಲೆಕ್ಕ ಬಿಡಿಸೋತ್ನ್ಯಾಗ x ಬೆಲೆ -1 ಬರ್ತದೆ. ಹೌದಿಲ್ಲ? ಚೇಂಜ್ ಏನಪ್ಪಾ ಅಂದ್ರ ಪ್ರತಿ ಸಲ ಭಾಜ್ಯ ಚೇಂಜ್ ಆಗ್ತೈತಿ. ಹಂಗಾದ್ರೆ ನಮಗ ಶೇಷವನ್ನ ಲೆಕ್ಕ ಮಾಡ್ತಿದ್ವಿ. p ಆಫ್ ಇಲ್ಲಿ x ಬೆಲೆ ಏನು ಬಂದದ ಅದನ್ನ ಇಲ್ಲಿ ತುಂಬೇಕು, -1.
ಸೊ ಇಲ್ಲಿ ಎಕ್ಸ್ ಐತೆ ಅಲ್ಲಿ ನಾ ಬ್ರಾಕೆಟ್ ಬರ್ಕೊಂಡ್ಬಿಡ್ತನು. ಇನ್ ಎಕ್ಸ್ ಇದ್ದಲ್ಲಿ ಬ್ರಾಕೆಟ್ ಬರ್ದನಂದ್ರ ಆ ಬೇರೆ ಬ್ರಾಕೆಟ್ದಾಗ ಏನೇನ್ ಬರೀಬೇಕು, -1 -1 -1. ಈ 4 ಲೆಕ್ಕಗಳಲ್ಲಿ ಕೂಡ ಇದೇ ರೀತಿ ನಾವು ಬೆಲೆ ತುಂಬೋದು. ಇದನ್ನ ಲೆಕ್ಕ ಮಾಡಿದಾಗ ಶೇಷ 0 ಬರ್ತೈತೆ ನೋಡೋದು. ನೋಡ್ರಿ, ಮೈನಸ್ ಚಿಹ್ನೆಯನ್ನ 4 ಸಲ ಗುಣಿಸ್ರೆ ಯಾವ ಚಿಹ್ನೆ ರೀ? ಮೈನಸ್ ಚಿಹ್ನೆಯನ್ನ 4 ಸಲ ಗುಣಿಸ್ರ ಸಮ ಚಿಹ್ನೆ ಮೈನಸ್ ಸಮವಾಗಿ ಘಾತ ಸೂಚ್ಯ ಹೊಂದಿತ್ತು ಅಂದ್ರೆ ಪ್ಲಸ್. ಒಂದನ್ನ 4 ಸಲ ಗುಣಿಸ್ರೆ 1 ಪ್ಲಸ್ 3. ಮೈನಸ್ ಚಿಹ್ನೆನ 3 ಸಲ ಗುಣಿಸ್ರೆ ಮೈನಸ್ ಚಿಹ್ನೆನ, ಆಮೇಲೆ ಒಂದನ್ನ 3 ಸಲ ಗುಣಿಸ್ರೆ 1 ಪ್ಲಸ್ 3. ಮೈನಸ್ ಚಿಹ್ನೆನ 2 ಸಲ ಗುಣಿಸ್ರೆ ಪ್ಲಸ್ ಚಿಹ್ನೆ, ಒಂದನ್ನ 2 ಸಲ ಗುಣಿಸ್ರೆ 1 ಪ್ಲಸ್ 1. ಇನ್ನೇನು ಇದು ಪ್ಲಸ್ 1, ಇದು ಪ್ಲಸ್ ಇಂಟು ಮೈನಸ್ 3, ಇದು ಪ್ಲಸ್ ಇಂಟು ಪ್ಲಸ್ 3, ಇದು ಕೊನೆಯದಾಗಿ ಪ್ಲಸ್ 1. ಹೌದಾ? ಇನ್ನು ಏನೇನಾಕೈತಿ ನೋಡ್ರಿ, ಇದು -3, ಇದು +3 ಗೆಟ್ ಕ್ಯಾನ್ಸಲ್, ಇದು +1 ಸೇಮ್ ಚಿಹ್ನೆಯನ್ನು ಹೊಂದೇವು, ಕೂಡಿಸ್ಬೇಕಾಗೈತಿ. 1ರಾಗ 1 ಕೂಡಿಸ್ರ 2 ಪ್ಲಸ್. ಹಂಗಾದ್ರೆ ನಮ್ಮ ಶೇಷ ಬಂತು. ಬಟ್ ಶೇಷ ಹೆಂಗೈತಿ? 0 ಇಲ್ಲ, ನಾಟ್ ಈಕ್ವಲ್ ಟು 0 ಐತಿ. ಶೇಷ ಹೆಂಗೈತಿ? 0ಕ್ಕೆ ಸಮ ಆಗಿಲ್ಲ. 0ಕ್ಕೆ ಸಮ ಆಗಿಲ್ಲ ಅಂದ್ರೆ ಏನರ್ಥ ಅಂದ್ರ ಪಿ ಆಫ್ ಎಕ್ಸ್ ಅಂದ್ರೆ ಈ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ನ ಒಂದು ಅಪವರ್ತನ ಇದೇನ್ gx+1 ಐತ್ಲ, x+1 ಆಗಿಲ್ಲ ಅಂತ ಬರಿಬೇಕು. ನೀವು ಹಿಂಗ ಬಿಡಿಸರಿ. 0 ಬಂದಿಲ್ಲ ಅಂದ್ರೆ ಅಪವರ್ತನ ಆಗಿಲ್ಲ ಅಂತ ಅನ್ಬೇಕಷ್ಟೆ. 0 ಬಂದಿತ್ತು ಅಂದ್ರೆ ಏನ್ ಬರೀತಿತ್ತು? ಆಗಿದೆ ಅಂತ ಬರೀಬೇಕು. ಓಕೆ, ನೀವು 4 ಟ್ರೈ ಮಾಡಿದ್ರಿ ಅಂದ್ರೆ ನಾವು 3ನೇದೊಂದು ಬಿಡಿಸಿ ತೋರ್ಸಿನಿ. ಯಾರು ಇನ್ನೂ ಕೂಡ 4 ಟ್ರೈ ಮಾಡಿಲ್ಲ ಅವ್ರು ಈಗಾದ್ರೂ ಮಾಡ್ತೀರಿ. 1ನೇದು 2ನೇದು 4ನೇದು ಹಿಂಗ ಟ್ರೈ ಮಾಡ್ರಿ. ಅಲ್ಲಿ ಎಕ್ಸ್ ಬೆಲೆ ಪ್ರತಿ ಸಲ -1 ತುಂಬ್ರಿ, ಯಾಕಂದ್ರೆ ಜಿ ಆಫ್ ಎಕ್ಸ್ ಪ್ರತಿ ಸಲ 4ದೊಳಗ 1 ಐತಿ. ಬರೀ ಇದಟ್ಟ ಚೇಂಜ್ ಆಕೈತಿ. ಈ ಲೆಕ್ಕಾಚಾರದಾಗ ನಿಮಗೆ ಶೇಷ 0 ಸಿಕ್ಪ ಅಂದ್ರ ಅಪವರ್ತನ ಆಗಿದೆ ಅಂತ ಬರೀರಿ. ಶೇಷ 0 ಸಿಗ್ಲಿಲ್ಲ ಅಂದ್ರೆ ನಾಟ್ ಈಕ್ವಲ್ ಟು 0 ಅಂತ ಬರೋದೇನ್ ಮಾಡ್ರಿ, ಅಪವರ್ತನ ಆಗಿಲ್ಲ ಅಂತ ಬರೀ. ಇನ್ನು 2ನೇದ್ರೊಳಗೂ ಹಿಂಗ ಐತಿ. ಆದ್ರೆ 2ನೇದ್ರೊಳಗೆ ಏನ್ ಮಾಡ್ಯಾರಪ್ಪ ಅಂದ್ರ ಪ್ರತಿ ಸಲ ಜಿ ಆಫ್ ಎಕ್ಸ್ ಬೇರೆ ಬೇರೆ ಕೊಟ್ಟಾರ. ಇಲ್ಲಿ ಪ್ರತಿ ಸಲ 4 ಲೆಕ್ಕದೊಳಗೆ ಜಿ ಆಫ್ ಎಕ್ಸ್ ಭಾಜಕ ಏನ್ ತಗೋಬೇಕಾಗಿತ್ತು, x+1 ತಗೋಬೇಕಾಗಿತ್ತು. ಇನ್ನು ಅದ್ರ ಮುಂದಿನ ಸಲ ಏನ್ ಮಾಡ್ಬೇಕಾಗೈತಿ, ನಿಮಗ್ ಮೈಕ್ ಏನಾದ್ರೂ ಹೇಳಿದ ಬಳಕ್ ಬಂದ್ ಮಾಡ್ತಾರೆ. ಈಗ ಕಾಣಿಸ್ವತ್ತು. ಈಗ ನೀ ಏನ್ ಓದಿದ್ ನೋಡಿ, ಮೈಕ್ ಮತ್ತೆ ಇದನ್ನ ಬಂದ್ ಮಾಡ, ವಿಡಿಯೋ ಬಂದ್ ಮಾಡಿ, ನಿನ್ನ ಮೈಕು ಬಂದ್ ಮಾಡ. ಉಳ್ದವ್ರಿಗೆಲ್ಲ ಕಾಣತೈತಿ ನನ್ನ ಸ್ಕ್ರೀನ್. ಅಮೃತ, ನೀ ಮತ್ತೊಮ್ಮೆ ಹೊರಗೆ ಹೋಗಿ ಒಳಗ್ ಬಾ. ಯಾರಿಗ ಹಂಗ ಆಕೈತೆ ಅವ್ರಿಗೆ ಏನ್ ಮಾಡ್ರಿ, ಮತ್ತೊಮ್ಮೆ ಹೊರಗೆ ಹೋಗಿ ಮತ್ ಪಟ್ನ ಒಳಗ್ ಬಂದ್ಬಿಡೋದು. ಓಕೆ, 2ನೇದಾಗ ಇದ ಕೆಲಸ ಮಾಡೋದೈತಿ. 2ನೇದು ಏನೈತಿ ನೋಡ್ರಿ, ಈ ಕೆಳಗಿನ ಪ್ರತಿಯೊಂದರಲ್ಲಿಯೂ ಜಿ ಆಫ್ ಎಕ್ಸ್ ಇದು ಪಿ ಆಫ್ ಎಕ್ಸ್ ನ ಅಪವರ್ತನವಾಗಿದೆಯೇ ಎಂಬುದನ್ನು ಅಪವರ್ತನ ಪ್ರಮೇಯವನ್ನು ಉಪಯೋಗಿಸಿ ನಿರ್ಧರಿಸಿ.
ಇದು ಮೇನ್ ಪ್ರಶ್ನೆ. ಇದ್ರೊಳಗೆ ನಮಗ 3 ಉಪ ಪ್ರಶ್ನೆ ಅದಾವ. 3 ಉಪ ಪ್ರಶ್ನೆ. ಸೊ 3 ಉಪ ಪ್ರಶ್ನೆ ಒಳಗ ನಾನು 2ನೇ ಪ್ರಶ್ನೆ ತಗೋತನು. ನೀವು ಆಮೇಲೆ ನೀವು ಯಾವ ಬೇಕಂತ ಹೇಳಕತ್ರ ಒಂದು ನಿಮಗ್ ಮಾಡಕ್ ಕೊಡ್ತು. ನಾ 2ನೇದ್ ನಾ ಸ್ವತಃ ಬಿಡಿಸ್ತನು. 2ನೇದ್ ಏನೈತೆ ನೋಡಿ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ 3x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1. ಇದ್ರೊಳಗೆ ಜಿ ಆಫ್ ಎಕ್ಸ್ ಇದ್ದದ್ದು ಎಕ್ಸ್ ಪ್ಲಸ್ 2. 2ನೇ ಲೆಕ್ಕ. ಹೌದಾ? ಇನ್ನು 2ನೇ ಲೆಕ್ಕಕ್ಕೆ ಉತ್ತರ ಹೆಂಗ್ ಹುಡುಕ್ಯಾಡೋದು ನೋಡ್ರಿ. ಏನಿಲ್ಲ, ಮಾಡೋ ಕೆಲಸನ ಮಾಡೋದು. ಇದು ಭಾಜ್ಯ, ಇದು ಭಾಜಕ. ನಮಗೇನ್ ಹೇಳ್ಬೇಕಾಗೈತಿ? ಜಿ ಆಫ್ ಎಕ್ಸ್ ಇದು ಅಪವರ್ತನವಾಗಿದೆಯೇ ಎಂಬುದನ್ನು ಚೆಕ್ ಮಾಡಬೇಕಾಗೈತಿ. ಸೇಮ್ ಕೆಲಸ. ಈ ಸಲ ಏನ್ ಮಾಡ್ಬೇಕೈತಿ? ಭಾಜ್ಯನು ಬೇರೆ ಅದಾವು, ಭಾಜಕನು ಬೇರೆ. ಸೊ ಭಾಜಕ ಜಿ ಆಫ್ ಎಕ್ಸ್ ಅನ್ನ 0ಕ್ಕೆ ಸಮ ಮಾಡ್ಕೊಡ್ರಿ. ಶೇಷ ಪ್ರಮೇಯನ ಉಪಯೋಗಿಸ್ಕೊಂಡು ಶೇಷ ಕಿರಣ, ಆಮೇಲೆ ಅದ್ರ ಬಗ್ಗೆ ನಿರ್ಧಾರ ತಗೊಂಡು ಅಂದ್ರೆ ಅದೇನು ಅಪವರ್ತನ ಪ್ರಮೇಯ. ಹಂಗಾದ್ರ ಜಿ ಆಫ್ ಎಕ್ಸ್ ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 0 ಐತಿ. ಎಕ್ಸ್ ಇಸ್ ಈಕ್ವಲ್ ಟು ಈ ಪ್ಲಸ್ 2 ಆ ಕಡೆ ಹೋದ್ರ -2. ಹಂಗಾದ್ರ ನಮಗ ಶೇಷ ಸಿಗ್ತೈತಿ ಹೆಂಗ್ ಹೇಳ್ರಿ? ಈ ಎಕ್ಸ್ ಜಾಗದಾಗ -2 ತುಂಬ್ರ ಶೇಷ ಸಿಗ್ತೈತಿ. ತುಂಬಿಡೋಣ. ಇಲ್ಲಿ ತುಂಬೋದೈತ್ಯಾ? ಬ್ರಕೆಟ್ ಕ್ಯೂಬ್ ಪ್ಲಸ್ 3 ಬ್ರಕೆಟ್ ಸ್ಕ್ವೇರ್ ಪ್ಲಸ್ 3 ಬ್ರಕೆಟ್ ಪ್ಲಸ್ 1. ಇಲ್ಲಿ ಎಕ್ಸ್ ಜಾಗದಾಗ -2 -2 -2. ಈಗ ನೋಡ್ರಿ, ಮೈನಸ್ ಚಿಹ್ನೆಯನ್ನ 3 ಸಲ ಗುಣಿಸ್ರಿ, ಮೈನಸ್ ಚಿಹ್ನೆ. 2ಅನ್ನ 3 ಸಲ ಗುಣಿಸ್ರಿ, 2 4 4 8 ಪ್ಲಸ್ 3 ಹಂಗೆ ಇಡ್ರಿ. ಮೈನಸ್ ಚಿಹ್ನೆಯನ್ನ 2 ಸಲ ಗುಣಿಸ್ರಿ, ಪ್ಲಸ್ ಚಿಹ್ನೆ ಬರ್ತದೆ. 2ರ ವರ್ಗ 4. ಇನ್ನಿದ ಚಿಹ್ನೆ ವರ್ಗ ಇಲ್ಲ, ಪ್ಲಸ್ ಇಂಟು ಮೈನಸ್ ಮೈನಸ್ 3 2 6 ಪ್ಲಸ್ 1. ಇದು -8 ಆತು. ಪ್ಲಸ್ ಪ್ಲಸ್ ಗುಣಾಕಾರ ಪ್ಲಸ್ ಪ್ಲಸ್ 3 4 12 ಆತು. -6 ಆತು. ಇದು ಪ್ಲಸ್ 1. ಇನ್ನಿಲ್ಲಿ ಚಿಹ್ನೆ ಪ್ಲಸ್ ಮೈನಸ್ ಎರಡು ಮಿಕ್ಸ್ ಆಗ್ಯಾವ ಅಂದ್ರೆ ಏನ್ ಮಾಡೋದು? ಮೊದಲ ಪ್ಲಸ್ ಇದ್ದು ಕೂಡ್ಸುನು. 12 1 ಕೂಡ್ಸುನು. 12 1 ಪ್ಲಸ್ ಚಿಹ್ನೆಯನ್ನ ಹೊಂದೇವು. 12 1 ಕೂಡ್ಸ್ರ 13. ಇನ್ನ 8 6 ಸೇಮ್ ಚಿಹ್ನೆ ಅದಾವು, ಮೈನಸ್ ಮೈನಸ್ ಅವತ್ನು ಕೂಡ್ಸ್ಬೇಕು. ಸಜಾತಿ ಚಿಹ್ನೆಗಳಿದ್ದಾಗ ಅವತ್ನು ಕೂಡ್ಸ್ಬೇಕು. ಮೈನಸ್ ಮೈನಸ್ ಎರಡಕ್ಕೂ ಅಂದ್ರ 8 6 ಕೂಡ್ಸ್ರ 14. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಈಗ ಇವು ವಿಜಾತಿ ಅದು ಕಳಿಬೇಕು. ಸೊ 14 ದೊಡ್ಡದೈತಿ. 14ರಾಗ 13 ಕಳೆದ್ರೆ 1, ದೊಡ್ಡ ಸಂಖ್ಯೆ ಚಿಹ್ನೆ -1. ಸೊ ಈಗೂ ಶೇಷ ನಮ್ಮದ 0 ಬರಲಿಲ್ಲ. 0 ಬರಲಿಲ್ಲ. ಸೊ 0 ಬಂದಿಲ್ಲ ಅಂದ್ರೆ ನಾವು ಶೇಷ ಪ್ರಮೇಯ, ಅಪವರ್ತನ ಪ್ರಮೇಯ ಪ್ರಕಾರ ಏನ್ ನಿರ್ಣಯ ಬರೀನಪ್ಪ ಅಂದ್ರ ಪಿ ಆಫ್ ಎಕ್ಸ್ ನ ಒಂದು ಅಪವರ್ತನ ಜಿ ಆಫ್ ಎಕ್ಸ್ ಆಗೈತಿ ಆಗಿಲ್ಲೋ? ಆಗಿಲ್ಲ ಅಂತ ಬರಿಬೇಕು. ಯಾಕಂದ್ರೆ ಶೇಷ 0 ಬಂದಿಲ್ಲ ಅಂದ್ರೆ ಇದನ್ನ ಇದರಲ್ಲೇ ಭಾಗಿಸಿದಾಗ ಶೇಷ ಉಳಿತೈತೆ ಅಂದ ಬಳಕ ಇದು ಸಂಪೂರ್ಣವಾಗಿ ಬಾಳ್ ಹೋಗಂಗಿಲ್ಲ. ಶೇಷ 0 ಬಂದಿದ್ದ ಏನ್ ಹೇಳ್ತಿದ್ವಿ? ಸಂಪೂರ್ಣವಾಗಿ ಬಾಳ್ ಹೋಗೈತಿ. ಓಕೆ, ಹಂಗಾದ್ರೆ ಇದನ್ನ 2ನೇದ್ ನಾ ಬಿಡಿಸೇನಿ. ಸೊ ನಿಮ್ಮ ಅಭ್ಯಾಸ ನೋಡ್ಕೊಡ್ರಿ. ಅಭ್ಯಾಸದೊಳಗ ಇದಕ್ಕೆ ಸಂಬಂಧಪಟ್ಟಂಗ 3 ಲೆಕ್ಕ ಇದ್ವು. 1ನೇದ 3ನೇದ ನೀವು ಮಾಡ್ತಂದ್ರೆ ನಾ ಮುಂದೆ ಹೋಗ್ತೇನೆ. ಸೊ ನಿಮ್ಮ ಅಭ್ಯಾಸದೊಳಗ ಇದ ನೋಡ್ರಿ, 1ನೇದ 2ನೇದ ನಾ ಬಿಡಿಸೇನೆ. 1ನೇದ ಮತ್ತು 3ನೇದ್ ನೀವು ಬಿಡಿಸ್ತಂದ್ರೆ ನಾ ಮುಂದೆ ಹೋಗ್ತೇನೆ. ನೀವು ಬಿಡಿಸಿ ನೋಡ್ತೀರಿ 1ನೇದ ಮತ್ತು 3ನೇದ? ಬಿಡಿಸ್ತೀರಿ? ಬಿಡಿಸ್ ಪ್ರಯತ್ನ ಮಾಡ್ರಿ, ಏನಿಲ್ಲ. ಇದ್ ನೋಡ್ರಿ, 1ನೇದ್ ಮಾಡೋತ್ನಾಗ ಇದು ಪ್ಲಸ್ 1 ಐತೆ, ಆ ಕಡೆ ಹೋಗಿ ಏನಾಕತಿ? -1 ಆಕತಿ. ಇಲ್ಲಿ ಎಲ್ಲಾ ಕಡೆ -1 ತುಂಬಕ್ ನೋಡ್ರಿ, ಶೇಷ ಸಿಗಬೇಕಾದ. ಎಲ್ಲಾ ಕಡೆ -1 ತುಂಬಿದಾಗ ಶೇಷ 0 ಬಂದಿತ್ತಂದ್ರೆ ಅಪವರ್ತನ ಆಗಿದೆ ಅಂತ ಬರೀರಿ. ಆಮೇಲೆ 3ನೇ ಲೆಕ್ಕ ಮಾಡೋತ್ನಾಗ ಇದು -3 ಆ ಕಡೆ ಹೋಗಿ +3 ಆಗಿರ್ತದೆ. ನಿಮಗ್ ಶೇಷ ಬೇಕಪ್ಪ ಅಂದ್ರೆ ಇಲ್ಲಿ ಎಕ್ಸ್ ಜಾಗದಾಗ 3 3 3 ತುಂಬೇಕು ನೋಡ್ರಿ. ಆ 3 3 ತುಂಬಿದಾಗ ಇದ್ರ ಬೆಲೆ ಏನಾದ್ರು ಶೇಷ 0 ಬಂತಂದ್ರ ಅವಾಗ ಆಗಿದೆ ಅಂತ ಹೇಳ್ರಿ, ಅಪವರ್ತನ ಆಗಿದೆ ಅಂತ ಹೇಳ್ರಿ. ಶೇಷ 0 ಬರ್ಲಿಲ್ಲ ಅಂದ್ರೆ ಆಗಿಲ್ಲ ಅಂತ.
ಓಕೆ, ಈ ಉಳಿದೆರಡು ನೀವು ಅವಶ್ಯವಾಗಿ ಟ್ರೈ ಮಾಡ್ರಿ. ಓಕೆ, ಇನ್ನ ಮುಂದಿನ ಹೋಗ್ತೇನೆ. ಮುಂದಿನ ಮೂರನೇ ಲೆಕ್ಕ ಏನಿದೆ, ಪಿ ಆಫ್ ಎಕ್ಸ್ ನ ಅಪವರ್ತನ, ಪಿ ಆಫ್ ಎಕ್ಸ್ ನ ಅಪವರ್ತನ ಎಕ್ಸ್ ಮೈನಸ್ 1 ಆಗಿದ್ದರೆ ಕೆ ಯ ಬೆಲೆಯನ್ನು ಈ ಕೆಳಗಿನ ಪ್ರತಿಯೊಂದರಲ್ಲಿ ಕಂಡುಹಿಡಿಯಿರಿ. ಇಲ್ಲಿ ಪಿ ಆಫ್ ಎಕ್ಸ್ ನ ಅಪವರ್ತನ ಎಕ್ಸ್ ಮೈನಸ್ 1 ಆಗಿದ್ದರೆ ಅಂದ್ರೆ ಪಿ ಆಫ್ ಎಕ್ಸ್ ಅನ್ನುವಂತ ಬಹುಪದೋಕ್ತಿಯನ್ನ ಎಕ್ಸ್ ಮೈನಸ್ 1 ಅನ್ನುವಂತಹ ಭಾಜಕ ಭಾಗಿಸ್ತೈತೆ. ಆಗಿದ್ದರೆ ಅಂದ್ರೆ ಆಗೈತಂತ ಅವ್ರ ಹೇಳತಾರ. ಅಂದ್ರೆ ಆಗೈತೆ ಅಂದ್ರೆ ಏನಂತ ಅರ್ಥ, ಈ ಪಿ ಆಫ್ ಎಕ್ಸ್ ಎಂಬ ಬಹುಪದೋಕ್ತಿಯನ್ನ ಜಿ ಆಫ್ ಎಕ್ಸ್ ಇದರಿಂದ ಭಾಗಿಸಿದ ಎಕ್ಸ್ ಮೈನಸ್ 1 ದಿಂದ ಭಾಗಿಸಿದಾಗ ಅಪವರ್ತನ ಆಗೈತೆ ಅಂದ ಬಳಕ ಶೇಷ ಏನಾಗಿರ್ತೈತಿ, 0 ಆಗಿರ್ತೈತಿ. ಅಂದ್ರೆ ನಮ್ಗೆ ಏನ್ ಕೊಟ್ಟಂಗ ಪ್ರತಿ ಸಲ ಶೇಷ 0 ಅವರ ಹೇಳ್ದಂಗ. ಹಿಂಗ್ ಶೇಷ 0 ಆದ ಬಳಕ ಏನ್ ಮಾಡಂದರು, ಕೆ ಬೆಲೆ ಎಷ್ಟು ಅಂತ ಲೆಕ್ಕ ಮಾಡಂತ. ಅಂದ್ರೆ ನಾವು ಒಟ್ಟಿನೊಳಗೆ ಇಲ್ಲಿ ಏನು ಉಪಯೋಗಿಸ್ಬೇಕು, ಶೇಷ 0 ಆಗಿದೆ, ಶೇಷ 0 ಆಗಿದೆ ಅಂತ ನಾವು ಅದನ್ನು ಉಪಯೋಗಿಸ್ಬೇಕು. ಹಿಂಗ್ ಉಪಯೋಗಿಸಿ ಲೆಕ್ಕ ಮಾಡಕ್ ಇಲ್ಲಿ 4 ಲೆಕ್ಕ ಅದಾವು. ನಾನು ನಿಮಗೆ ಒಂದೇದು ಹೇಳ್ತಾನೋ, ಆಮೇಲೆ ನೀವು ಯಾವ್ದು ಹೇಳ್ತಿರಲ್ಲ ಅದನ್ನ ಬಿಡಿಸ್ತಾನೆ. ಒಂದೇದೇನೆ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಕೆ, ಈ ತರ ಕೆ ಅಂತ ಒಂದು ಬೆಲೆ ಕೊಟ್ಟ. ಇನ್ನ ಈ 4 ಲೆಕ್ಕ ಬಿಡಿಸೋದ್ನಾಗ ಪ್ರತಿ ಸಲ ಜಿ ಆಫ್ ಎಕ್ಸ್ ಯಾವ್ದಪ್ಪ ಅಂತ ಕೇಳಿದ್ರೆ ಎಕ್ಸ್ ಮೈನಸ್ 1. ಇನ್ನು ಇಲ್ಲಿ ಕೂಡ ಭಾಜಕವನ್ನ 0ಗೆ ಸಮ ಮಾಡ್ಕೊಂಡಾಗ ಪ್ರತಿ ಸಲನು ಎಕ್ಸ್ ಬೆಲೆ -1 ಆ ಕಡೆ ಹೋಗಿ +1. ಈ ಇದ್ರೊಳಗೆ 4 ಲೆಕ್ಕದವ್ 4 ಈ ಎಕ್ಸ್ ಬೆಲೆ ಸೇಮ್. ಇನ್ನು ಇದ್ರ ಮುಂದೆ ಏನಪ್ಪಾ ಅಂದ್ರ ಪಿ ಆಫ್ ಎಕ್ಸ್ ನ ಅಪವರ್ತನ ಎಕ್ಸ್ ಮೈನಸ್ 1 ಆಗಿದೆ ಅಂತ ಅವರೇ ಹೇಳ್ಯಾರ. ಹಿಂಗಾಗಿದೆ ಅಂದ್ರೆ ಅರ್ಥ ಏನು ಅಂದ್ರ ಪಿ ಆಫ್ ಅಥವಾ ಶೇಷ ಇಸ್ ಈಕ್ವಲ್ ಟು 0 ಅಂದ. ಶೇಷ 0 ಅಂದ್ರೆ ಏನು, ಶೇಷ ಹೆಂಗಿರ್ತೈತಿ, ಪಿ ಆಫ್ ಇಲ್ಲಿ ಎಕ್ಸ್ ಜಾಗದಾಗ 1 ತುಂಬಬೇಕು, ಇಸ್ ಈಕ್ವಲ್ ಟು 0 ತಗೋಬೇಕು. ನಾವು ಪ್ರತಿ ಸಲ ಶೇಷ ಕಂಡಿಡಿತಿದ್ವಿ, ಇಲ್ಲಿ ಶೇಷ ಕೊಟ್ಟದ್ರ ಶೇಷ ಎಟ್ ಐತಿ, 0 ಐತಿ. ಇನ್ನು ಅದನ್ನ ಕಂಡಿಡ್ಯಾಕ ನಾವು ಶೇಷ ಇಸ್ ಈಕ್ವಲ್ ಟು 0 ಅಂತ ಮಾಡ್ಕೊಂಡು ಲೆಕ್ಕ ಮಾಡ್ಬೇಕು. ಈಗ ನೋಡ್ರಿ ಶೇಷ 0 ಕೊಟ್ಟಾರ, ಇನ್ನು ಶೇಷ ಅಂದ್ರ ನಾವು ಕೊಟ್ಟಿರುವ ಬಹುಪದೋಕ್ತಿಯಲ್ಲಿ ಎಕ್ಸ್ ಜಾಗದಾಗ ಇಲ್ಲಿ ಏನ್ ಬೆಲೆ ಬಂದಿರ್ತದೆ ಅದನ್ನ ತುಂಬಬೇಕು. ತುಂಬೋನು ಈಗ ಅದ್ರ ಪ್ರತಿ ಸಲ ಇಸ್ ಈಕ್ವಲ್ ಟು 0 ಯಾಕೆ ಮಾಡ್ಕೋಬೇಕು, ಇದು ಅಪವರ್ತನ ಆಗಿದೆ ಅಂದ್ರ ಶೇಷ 0 ಐತಂದ. ಇನ್ನು ಇದನ್ನ ಹೆಂಗ್ ಮಾಡೋದಪ್ಪ ಅಂದ್ರೆ ಇಲ್ಲಿ ಎಲ್ಲೆಲ್ಲಿ ಎಕ್ಸ್ ಐತಲ್ಲಿ ಬ್ರಾಕೆಟ್ ಬರ್ಕೋತ ಮೊದಲ. ಈಗ ಎಕ್ಸ್ ಇದ್ದಲ್ಲಿ 1 ತುಂಬುದು, 1 ತುಂಬುದು, ಎಕ್ಸ್ ಇದ್ದಲ್ಲಿ 1 ತುಂಬುದು, 1 ತುಂಬುದು, 1ರ ವರ್ಗ 1 ಮತ್ತು 1 ಕೆ ಇಸ್ ಈಕ್ವಲ್ ಟು 0. ಇವೆರಡು ಸೇಮ್ ಚಿಹ್ನೆ ಅದಾವ, ಕೂಡ್ಸ್ರಿ. 1 1 ಕೂಡ್ಸ್ರೆ 2 ಪ್ಲಸ್ ಕೆ ಇಸ್ ಈಕ್ವಲ್ ಟು 0. ಇನ್ನು ಕೆ ಇಲ್ಲೇ ಇಡ್ರಿ, ಈ +2 ಆ ಕಡೆ ಹೋಗಿ -2. ಓಕೆ, ಕೆ ಬೆಲೆ ಎಷ್ಟು ಬಂತಂದ್ರೆ -2. ಅಂದ್ರೆ ಈ ಕೆ ಜಾಗದಾಗ ಏನ್ ಇರಬೇಕು ಅಂತ ಕೇಳಿದ್ರೆ -2 ಇರ್ಬೇಕು. ಕೆ ಜಾಗದಾಗ -2 ಇತ್ತಂದ್ರ ಈ ಎಕ್ಸ್ ಮೈನಸ್ 1 ದಿಂದ ಇದನ್ನ ಭಾಗಿಸಿದ್ದು ಅಂದ್ರೆ ಶೇಷ 0 ಬರ್ತದಂತ. ಹಂಗ ಈ ಒಂದು 3 4 ಲೆಕ್ಕದೊಳಗೆ ಎಲ್ಲಾದ್ರೂ ಒಂದ್ ಕಡೆ ಒಂದ್ ಕೆ ಉಪಯೋಗಿಸೋರು. ನಿಮ್ಗೆ 2 ಕೆ ಉಪಯೋಗ ಆಗೈತಿ ನೋಡಿ. 4ನೇ ಲೆಕ್ಕದೊಳಗ 2 ಜಾಗದಾಗ ಕೆ ಉಪಯೋಗ ಆಗೈತಿ. ಅದ್ರ ಪ್ರತಿ ಸಲ ಅಲ್ಲಿ ಲೆಕ್ಕ ಬಿಡಿಸಿದಾಗ ಏನಾಕೈತಿ ಅಂದ್ರೆ ನಮಗ ಕೆ ಬೆಲೆಯನ್ನ ಹಾಗೆ ಉಳಿಸ್ಬೇಕಾಕೈತಿ. ಆ ಕೆ ಬೆಲೆಯನ್ನ ಕೇಳಿರ್ತಾರ ಅಂದ ಬಳಕ ಆ ಕೆ ಬೆಲೆಯನ್ನ ನಾವು ಸಂಖ್ಯೆಗಳನ್ನ ಬಲಭಾಗಕ್ಕೆ ಹೋದು ಕೆ ಬೆಲೆಯನ್ನ ಎಡಭಾಗಕ್ಕೆ ಇಟ್ಟು ಕೆ ಬೆಲೆ ಎಷ್ಟು ಅಂತ ಲೆಕ್ಕ ಮಾಡ್ಬೇಕು. ಓಕೆ,
ಇದು ತಿಳಿತು. ಇದ್ರ ಗತ್ತೆನ ಇನ್ನುಳಿದ 3 ಲೆಕ್ಕ ಮಾಡೋದೈತಿ. ನಾ ಇನ್ನೊಂದು ಯಾವ್ದು ಲೆಕ್ಕ ಬಿಡಿಸ್ಲಿ? ನೀವ್ ಯಾವ್ದು ಲೆಕ್ಕ ಬಿಡಿಸ್ತೀರಿ? ನಾ ಇನ್ನೊಂದು ಯಾವ್ದು ಬಿಡಿಸ್ರಿ ಅಂತ ಹೇಳ್ತಿರ್ಲಿ, ಅದನ್ನ ನಾ ಬಿಡಿಸ್ತೇನೆ. ಸೊ ನೋಡ್ರಿ, ನಾನು 1ನೇದ್ ಬಿಡಿಸೇನಿ ಇಲ್ಲಿ. ಎರಡನೇದ, ಮೂರನೇದ, ನಾಲ್ಕನೇದ್ರೊಳಗೆ ಯಾವ್ದು ಒಂದು ಬಿಡಿಸ್ಲಿ? ಯಾರಾದ್ರೂ ಸೂಚನೆ ಕೊಡೋರಿದ್ರಂದ್ರ ಕೊಡ್ಬೋದು. ಮತ್ ಪ್ರತಿ ಸಲನು ಎಕ್ಸ್ ಬೆಲೆ ಇಲ್ಲಿ ಎಕ್ಸ್ ಮೈನಸ್ 1 ಇರೋದ್ರಿಂದ ಪ್ರತಿ ಸಲ ಎಕ್ಸ್ ಬೆಲೆ 1 ತುಂಬುದೈತಿ. ಸೊ ಎರಡನೇ ಲೆಕ್ಕ ಮಾಡೋದ್ನಾಗ ಎಕ್ಸ್ ಬೆಲೆ 1 ತುಂಬಿ 0 ಸಮ ಮಾಡ್ಕೊಳ್ಳೋದೈತಿ. ಇಲ್ಲಿ 1 ತುಂಬುದು, ಇಲ್ಲಿ 1 ತುಂಬುದು, ಆಮೇಲೆ ಏನ್ ಸಂಖ್ಯೆ ಉಳಿತಾವ ಅದನ್ನ ಬಲಕ್ ಕಳಿಸೋದು. ಕೆ ಏನೈತಿ ಅದನ್ನ ಎಡಕ್ಕೆ ಇಟ್ಕೊಳ್ಳೋದು. ಸೊ ಇನ್ನೊಂದು ಯಾವ್ದು ಮಾಡ್ಲಿ? ಮೈಕ್ ಚಾಲು ಮಾಡ್ರಿ, ಯಾವ್ದು ಮಾಡ್ಬೇಕು ಅನ್ನೋದು ಹೇಳ್ರಲ್ಲ. ಎಲ್ಲ ನಾ 3 ಈಸಿ ಅದಾವು, 3 ನೀವ ಮಾಡ್ಬೋದು ಅಂತ. ಒಂದ್ ನಾ ಮಾಡೋದು ಹೇಳಿ ಅನ್ನೋದಿಲ್ಲ, ಹಂಗ ಇನ್ನು 3 ಹಂಗ ಅದಾವು. ನನಗೆ ಇನ್ನು ಒಂದು ಮಾಡಕ್ ಹೇಳ್ರಿ, ನಾ ಮಾಡ್ತೇನೆ. ಸೊ ಉಳ್ದವ್ರು ಹೇಳ್ಬೋದು, ಉಳ್ದವ್ರು ಹೇಳ್ಬೋದು. ಓಕೆ, ಮೂರನೇದ್ ಮಾಡ್ತೇನೆ. ನೀವು ಎರಡನೇದು, ನಾಲ್ಕನೇದು ನೀವು ಮಾಡಾಕತ್ರ. ಓಕೆ, ಇಲ್ಲಿ ಕೆ ಯಾಡದವಂತೂ ಏನ್ ಗಾಬರಿ ಪಡ್ಕೋಬೇಡ್ರಿ. ಇಲ್ಲಿ ಓನ್ಲಿ ನೀವು ಎಕ್ಸ್ ಬೆಲೆ ತುಂಬುದೈತಿ. ಇಲ್ಲಿ ಎಕ್ಸ್ ಬೆಲೆ ಇಲ್ಲಿ 1 ತುಂಬುದೈತಿ, ಇಲ್ಲಿ 1 ತುಂಬುದೈತಿ. ಇವು ಕೆ ಎರಡೂ ಕೂಡ್ಸ್ಬೇಕಾಗತ್ತೆ. 2k ಆಕೈತಿ ಈ ಲೆಕ್ಕದಾಗ. ಈಗ 4ನೇ ಲೆಕ್ಕ ಮಾಡುತ್ತನೆ. ಆಮೇಲೆ 2ನೇ ಲೆಕ್ಕ ಅಂತೂ ಈಸಿನ ಐತಿ. ಬರೀ ಇಲ್ಲಿ ಎಕ್ಸ್ ಬೆಲೆ 1, ಇಲ್ಲಿ ಎಕ್ಸ್ ಬೆಲೆ 1 ತುಂಬಿದ್ರೆ ಕೆ ಆಟೋಮೆಟಿಕ್ ಇಲ್ಲೇ ಉಳಿತೈತಿ. ಈ √2 ಬಲಕ್ ಕಳಿಸ್ಬೇಕು, ಈ 2 ಬಲಕ್ ಕಳಿಸ್ಬೇಕು. ಇಲ್ಲಿ ಕೆ ಬೆಲೆ ಏನ ಬರ್ತೈತಪ್ಪ ಅಂದ್ರೆ ಮೈನಸ್ ದಾಗ ಬರ್ತೈತಿ. ಕೆ ಬೆಲೆ -2 -√2 ಅಂತ ಬರ್ತೈತಿ. ಇಲ್ಲಿ ಕೆ ಬೆಲೆ ಏನ್ ಬರ್ತೈತಪ್ಪ ಅಂದ್ರ ಕೆ ಇಸ್ ಈಕ್ವಲ್ ಟು 3/2 ಬರ್ತೈತಿ ನೋಡ್ರಿ ಇದ್ರ ಉತ್ತರ. ಇನ್ನ ನಾ ಮೂರನೇದ್ ನಾನು ನಿಮಗೆ ಮಾಡಿ ತೋರಿಸ್ತೇನೆ. ಓಕೆ, ಮೂರನೇದು ಏನೈತಿ ಲೆಕ್ಕ ನೋಡ್ರಿ. ಮೂರನೇ ಲೆಕ್ಕ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು kx² ಮೈನಸ್ √2x ಪ್ಲಸ್ 1. ಇದು ಮೂರನೇ ಲೆಕ್ಕ. ಇದ್ರೊಳಗು ಜಿ ಆಫ್ ಎಕ್ಸ್ ಪ್ರತಿ ಸಲ ಎಷ್ಟು ತಗೋದೈತಿ? ಎಕ್ಸ್ ಮೈನಸ್ 1 ತಗೋದೈತಿ. ಆಮೇಲೆ ಜಿ ಆಫ್ ಎಕ್ಸ್ ಅನ್ನ 0 ಸಮ ಮಾಡ್ಕೊಂಡಾಗ ಪ್ರತಿ ಸಲ ಈ 4 ಲೆಕ್ಕದೊಳಗು ಎಕ್ಸ್ ಬೆಲೆ ಎಷ್ಟು ಬರೋದೈತಿ? -1 ಹಾಕೊಡಾಗಿ +1 ಬರೋದೈತಿ. ಆಮೇಲೆ ಪಿ ಆಫ್ ಎಕ್ಸ್ ನ 1 ಒಪ್ಪವರ್ತ್ನ ಎಕ್ಸ್ ಮೈನಸ್ 1 ಪ್ರತಿ ಸಲ 4 ಲೆಕ್ಕದಾಗ ಆಗೋದೈತಪ್ಪ ಅಂದ್ರೆ ಅರ್ಥ ಏನು? ದತ್ತದಿಂದ ಅಂದ್ರೆ ಅವ್ರು ಪ್ರಶ್ನೆದಾಗ ಹೇಳ್ಯಾರಲ್ಲ, ಅದನ್ನ ಇಲ್ಲಿ ಹೆಂಗ್ ಬರ್ದಲ್ಲ ನಿಮ್ಗೆ ಬರಿಬಹುದು, ಅಥವಾ ಬರೀ ದತ್ತದಿಂದ ಏನ್ ಹೇಳ್ಬೋದು? ಶೇಷ 0 ಅಂತ ಹೇಳ್ಬೋದು. ಶೇಷ 0 ಅಂದ್ರ ಪಿ ಆಫ್ 1 ಇಸ್ ಈಕ್ವಲ್ ಟು 0. ಇಲ್ಲಿ ಹೆಂಗ್ ತಗೊಂಡೇವಲ್ಲ ಹಂಗ. ಈಗ ಏನ್ ಮಾಡೋಣ? ಈ ಮೂರನೇ ಲೆಕ್ಕದೊಳಗ ಎಲ್ಲೆಲ್ಲಿ ಎಕ್ಸ್ ಐತಲ್ಲಿ ಬ್ರಾಕೆಟ್ ಬರೀತಾನೆ. ಕೆ ಹಂಗ ಇಡ್ತಾನು, ಬ್ರಾಕೆಟ್ ಸ್ಕ್ವೇರ್ ಮೈನಸ್ √2 ಬ್ರಾಕೆಟ್ ಪ್ಲಸ್ 1 ಇಸ್ ಈಕ್ವಲ್ ಟು 0. ಹೌದಾ? ಎಲ್ಲೆಲ್ಲಿ ಎಕ್ಸ್ ಐತಲ್ಲಿ ಬ್ರಾಕೆಟ್ ಬರ್ದಾನೆ. ಇನ್ನು ಎಕ್ಸ್ ಜಾಗದಾಗ 1 ಇನ್ನಿಲ್ಲಿ ಕೆ 1ರ ವರ್ಗ 1 ಮೈನಸ್ √2 ಒಂದಲೇ √2 ನ 1ರಿಂದ ಗುಣಾಕಾರ ಯಾವುದೇ ಬದಲಾವಣೆ ಆಗುದಿಲ್ಲ, ಪ್ಲಸ್ 1 ಇಸ್ ಈಕ್ವಲ್ ಟು 0. ಇನ್ನಿಲ್ಲಿ ಕೆ ಒಂದಲೇ ಕೆ ಇಲ್ಲೇ ಇರಲಿ. ಈ ಮೈನಸ್ √2 ಆ ಕಡೆ ಕಳಿಸೋಣ. ಈ ಮೈನಸ್ √2 ಆ ಕಡೆ ಹೋಗಿ ಪ್ಲಸ್ √2. ಈ ಪ್ಲಸ್ 1 ಐತ್ಲ, ಇದನ್ನ ಆ ಕಡೆ ಕಳಿಸೋಣ, -1. ಇದೇ ಕೆ ಬೆಲೆ. ಕೆ ಇಸ್ ಈಕ್ವಲ್ ಟು √2 ಮೈನಸ್ 1. ಕೆ ಬೆಲೆ √2 ಮೈನಸ್ 1. ಓಕೆ, ಸೊ ಈ ರೀತಿ ಈ ಒಂದ ಲೆಕ್ಕಗಳನ್ನ ಮಾಡಬೇಕು. ನೀವು ಎರಡನೇದು ಮತ್ತು ನಾಲ್ಕನೇದು ನೀವ ಪ್ರಯತ್ನ ಮಾಡ್ರಿ ಅಂತ ಹೇಳ್ತಾ ನಾನು ಮುಂದಿನ ವಿಶೇಷ ಲೆಕ್ಕದ ಕಡೆ ಹೋಗ್ತಾನು. ಇಲ್ಲಿವರೆಗೆ ಏನಾಗಿದ್ದು? ಇವೆಲ್ಲ ಶೇಷ ಅಪವರ್ತನ ಪ್ರಮೇಯಕ್ಕೆ ಸಂಬಂಧಪಟ್ಟಂಗಿದ್ದು.
ಇನ್ನು ಮುಂದಿನ 4 ಮತ್ತು 5 ಹೆಂಗದವಪ್ಪ ಅಂದ್ರೆ ನೀವು 8ನೇ ತರಗತಿಯಲ್ಲಿ ಕಲ್ತಂತಹ ಅಪವರ್ತಿಸಿ ಎನ್ನುವಂತ ಪಾಠದ ಮುಂದುವರೆದ ಭಾಗ. ಅಪವರ್ತಿಸಿ ಎನ್ನುವಂತ ಪಾಠದ ಮುಂದುವರೆದ ಭಾಗ ಅದಾವು. ಅದನ್ನೊಂದು ಸ್ವಲ್ಪ ಹೆಚ್ಚು ಜಾಸ್ತಿ ಕಲಿ. ಓಕೆ, ಸೊ ಇದ್ರಾಗಿನ 2 ಹೋಮ್ವರ್ಕ್ ನಿಮಗೆ, ಆಮೇಲೆ ಹಿಂದಿಂದ್ರಾಗನು 3 ಹೋಮ್ವರ್ಕ್. 3 ಅಲ್ಲ, ಅಲ್ಲಿ 2 ಹೋಮ್ವರ್ಕ್. ಯಾಕಂದ್ರೆ 3 ಇದ್ದು ಅದ್ರಾಗ 1 ಬಿಡಿಸಿನಿ, 2 ಹೋಮ್ವರ್ಕ್. ಈ 2 ಹೋಮ್ವರ್ಕ್, ಇದ್ರಾಗ 2 ಹೋಮ್ವರ್ಕ್. ಮತ್ತೆ ಆಮೇಲೆ ಮೊದಲನೇದ್ರೊಳಗೂ ನಿಮಗೆ ಯಾರು ಬಿಡಿಸಿಲ್ಲ ಅವ್ರಿಗೆ ಅಲ್ಲಿ 3 ಹೋಮ್ವರ್ಕ್. ಈಗಾಗಲೇ ಕೆಲವೊಬ್ರು ಬಿಡಿಸ್ಯಾರ. ಓಕೆ, ಇನ್ನ ಮುಂದಿನ ಅತಿ ಮಹತ್ವದ್ದು ಏನಪ್ಪಾ ಅಂತ ಕೇಳಿದ್ರ ಅಪವರ್ತಿಸಿ ಅಂತ ಮುಂದಿಂದ 4 ನಂಬರ್ ಕೇಳ್ಯಾರ. 4ನೇ ರೀತಿ ಪ್ರಶ್ನೆಗಳು. ಬಟ್ ಇದಕ್ಕೆಲ್ಲ ನೀವು 8ನೇ ತಳಪಾಯ ಹಾಕಿರಿ, ಅದ್ರದ್ದು ಮುಂದುವರೆದ ಭಾಗ ಐತಿ. ಸೊ 8ನೇ ತರಗತಿ ಒಳಗ ನೀವು ಯಾವ ರೀತಿಯ ಸಂಖ್ಯೆಗಳನ್ನ ಅಪವರ್ತಿಸಿ ಬೀಜೋಕ್ತಿಗಳನ್ನ ಅಪವರ್ತಿಸಿರಪ್ಪ ಅಂದ್ರೆ ಈ ರೂಪದೊಳಗೆ x² ಪ್ಲಸ್ bx ಪ್ಲಸ್ c ರೂಪದ ಬೀಜೋಕ್ತಿಗಳನ್ನ ಅಪವರ್ತಿಸಿರಿ. ಅಂದ್ರ ಇಲ್ಲಿ ಬಿ ಜಾಗದಾಗ ಏನಾರ ಇರ್ಲಿ, ಸಿ ಜಾಗದಾಗ ಏನಾರ ಇರ್ಲಿ, ಚಿಹ್ನೆ ಏನಾಕಿರಲಿ, ಇಂತ ಬೀಜೋಕ್ತಿಗಳನ್ನ ಅಪವರ್ತಿಸಿರಿ. ಆದ್ರೆ ಈ ಸಲ ax² ಪ್ಲಸ್ bx ಪ್ಲಸ್ c ಈ ತರಹದ ಬೀಜೋಕ್ತಿಗಳನ್ನ ಅಪವರ್ತಿಸಬೇಕು. ಈಗಾಗಲೇ ನೀವು x² ಪ್ಲಸ್ bx ಅಲ್ಲೆಲ್ಲ ಹೆಚ್ಚಾನೆಚ್ಚಲಾಗಿ ಇಂತಾವ ಇದ್ದು ನೀವು ಅಪವರ್ತಿಸಿ ಅನ್ನುವಂತ ಪಾಠ ಬಂದದ. ಅಪವರ್ತಿಸುವಿಕೆ ಅಂತ ಪಾಠ 8ನೇ ತೆಗಿತಂದಿಲ್ಲ, ಅಲ್ಲಿ ಅಪವರ್ತಿಸಿ ಅಂತ ಹೆಡ್ಲೈನ್ ದೊಳಗ ನೀವು ಲೆಕ್ಕ ಮಾಡಿರಿ. ಅಲ್ಲೆಲ್ಲ ಲೆಕ್ಕದೊಳಗ ಈ x² ಸಹಗುಣಕ್ಕೆ 1 ಇತ್ತು. ಬರೀ x² ಹಚ್ಚಿಗೆ ಇಲ್ಲಿ ಏನೂ ಬರ್ದಿರ್ಲಿಕ್ಕಂದ್ರ 1 ಅಂತ ಲೆಕ್ಕಗಳನ್ನ ಹೆಚ್ಚು ಬಿಡಿಸ್ಯಾರ. ಇನ್ನು ಈ ಸಲ ಈಗ 4 ಲೆಕ್ಕ ಕೊಟ್ಟಾರ. ಬಟ್ ಆ 4 ಲೆಕ್ಕಗಳನ್ನ ಅಭ್ಯಾಸದಾಗ ಕೊಟ್ಟರು, ನೀವು ಹೆಚ್ಚಿನ ಲೆಕ್ಕಗಳನ್ನ ಮಾಡೋದ್ರ ಮೂಲಕ ಕಲೀರಿ. ಬಟ್ ಇಲ್ಲಿ ಏನ್ ಬದಲಾವಣೆ ಇತ್ತು ಅಂದ್ರೆ ಎಲ್ಲಾ ಲೆಕ್ಕಗಳನ್ನ ನೀವು 4ನೇ ಲೆಕ್ಕದೊಳಗೆ ನೋಡ್ರಿ. ಈ x² ಹಚ್ಚಿಗೆ ಏನ್ರ ಸಹಗುಣಕ ಐತಿ ಅಂದ್ರೆ 1ರ ಬದಲಿ ಬೇರೆ ಏನಾದ್ರೂ ಸಹಗುಣಕ ಐತಿ. ಹಿಂಗಿದ್ದಾಗ ಒಂದು ಸಣ್ಣ ಕೆಲಸ ಎಕ್ಸ್ಟ್ರಾ ಮಾಡೋದೈತಿ ಅಂತ ಒಂದು ಲೆಕ್ಕ ನಿಮಗೆ ಹೋದ ವರ್ಷನ ಹೇಳಿರ್ಬಹುದು. ಬಟ್ ಇನ್ನು ಅದನ್ನ ನೀವು ಕಲಿಲೇಬೇಕಾಗಿ. ಮತ್ತ ಈ ರೀತಿ ಲೆಕ್ಕ ಮಾಡೋತ್ನ್ಯಾಗ ಈ ರೀತಿ ಮಧ್ಯದ ಪದಗಳನ್ನ ಒಡ್ಕೋತಿದ್ವಿ ನೋಡ್ರಿ. ಮಧ್ಯದ ಪದಗಳನ್ನ ಒಡ್ಕೊಳತ್ನ್ಯಾಗ ಹಿಂಗಿರ್ಲಿ, ಬೇಕಾದ್ರೆ ಹಿಂಗಿರ್ಲಿ. ನಾವ್ ಏನ್ ಮಾಡ್ಬೇಕು, ಕೊನೆ ಚಿಹ್ನೆ ಪ್ಲಸ್ ಇತ್ತಂದ್ರ ಕೂಡ್ಸುದ್ರ ಮೂಲಕ ಹೊಂದ್ಸ್ಕೋಬೇಕು. ಕೊನೆ ಚಿಹ್ನೆ ಮೈನಸ್ ಇತ್ತಪ್ಪ ಅಂದ್ರೆ ಇವತ್ತು ಹೆಂಗ್ ಹೊಂದ್ಸ್ಕೋಬೇಕು, ಕಳಿದ್ರ ಮೂಲಕ. ಅಂದ್ರೆ ನಾ ಕೂಡ್ಸಿ ಹೊಂದ್ಸ್ಕೊಲೋ ಏನು ಕಳೆದು ಹೊಂದ್ಸ್ಕೊಲೋ ಅಂತ ನಿಮಗೆ ಕ್ವಶನ್ ಮಾರ್ಕ್ ನಿಮ್ ತಲೆಯಾಗ ಮೂಡ್ತಿತ್ತಪ್ಪ ಅಂದ್ರ ನಾವು ಏನನ್ನ ನೋಡುದು, 3ನೇ ಪದದ ಚಿಹ್ನೆ ನೋಡುದು. 3ನೇ ಪದದ ಚಿಹ್ನೆ ಪ್ಲಸ್ ಇತ್ತಪ್ಪ ಅಂದ್ರೆ ಅದನ್ನ ಕೂಡ್ಸಿ ಹೊಂದ್ಸ್ಕೊಳ್ಳೋದು. ಈ ಸಂಖ್ಯೆಗಳನ್ನ 3ನೇ ಪದದ ಮೈನಸ್ ಇಲ್ಲಿ ಆಗ್ರಿ ಅಥವಾ ಈ ರೀತಿ ಆಗಿರ್ಲಿ, ಮೈನಸ್ ಇತ್ತಪ್ಪ ಅಂದ್ರೆ ಕಳಿದ್ರ ಮೂಲಕ ಹೊಂದ್ಸ್ಕೊಳ್ಳೋದು. ಆಮೇಲೆ ಏನಾಗ್ಬೇಕು, ಗುಣಿಶ್ರ 3ನೇ ಪದ ಬರ್ಬೇಕು ಅಂತ ಹಿಂಗಿದ್ದಾಗಿತ್ತು. ಗುಣಿಶ್ರ 3ನೇ ಪದ ಬರ್ಬೇಕು, ಕೂಡ್ಶ್ರ ಕಳೆದ್ರೆ ಇದು ಮಧ್ಯದ ಪದ ಬರ್ಬೇಕು. ಅದು ಕೂಡ್ಶ್ರನ ಬರ್ಬೇಕಂದ್ರೆ ಇಲ್ಲಿ ಪ್ಲಸ್ ಇರ್ಬೇಕು. ಮಧ್ಯದ ಪದ ಹೆಂಗ್ ಹೊಂದ್ಸ್ಕೊಳ್ಳೋದು, ಪ್ಲಸ್ ಇದ ಕೂಡ್ಶ್ರ ಹೊಂದ್ಸ್ಕೊಳ್ಳೋದು. ಇದ ಮೈನಸ್ ಇತ್ತಪ್ಪ ಅಂದ್ರೆ ಮಧ್ಯದ ಪದವನ್ನ ಕಳೆದು ಹೊಂದ್ಸ್ಕೊಳ್ಳೋದು. ಇಲ್ಲಿ ಹಂಗ. ಬಟ್ ಇಲ್ಲಿದಕ್ಕ ಒಂದ್ ಸಣ್ಣ ವ್ಯತ್ಯಾಸ ಏನಪ್ಪಾ ಅಂದ್ರ, ಇಲ್ಲಿದ್ದಾಗ ನಾವು ಕೊನೆ ಪದನ ಇಲ್ಲಿ ಗುಣಲಬ್ಧ ರೂಪದಾಗ ಪಡಿತಿದ್ವಿ. ಹಿಂಗಿದ್ದಾಗ ಏನ್ ಮಾಡ್ಬೇಕಪ್ಪ ಅಂದ್ರ ಇಲ್ಲಿರುವ ಸಹಗುಣಕವನ್ನ ದಂಡಿಗೆ ಗುಣಿಸ್ಕೊಳ್ಳೋದು. ಅಂದ್ರೆ ಹಿಂಗಿದ್ದಾಗ ಇಲ್ಲಿ ಸಿ ಬಳಸ್ತಿದ್ವಿ, ಗುಣಿಶ್ರ ಸಿ ಬರ್ಬೇಕು, ಕೂಡ್ಶ್ರ ಕಳೆದ್ರ ಬಿ ಬರ್ಬೇಕು. ಇನ್ ಹಿಂಗಿದ್ದಾಗ ಏನಾಗ್ಬೇಕಪ್ಪ ಅಂದ್ರ ಎ ಯನ್ನ ಸಿ ಗುಣಿಸ್ತಿರ್ಲಿ ಅದ್ ಬರ್ಬೇಕು. ಎ ಸಿ ಗುಣಲಬ್ಧ ಎ ಸಿ, ಎ ಮತ್ತು ಸಿ ಯನ್ನ ಏನ್ ಗುಣಿಸಿದಾಗ ಏನ್ ಬರ್ತೈತಿ ಅದ್ ಏನಾಗ್ಬೇಕು, ಗುಣಿಶ್ರ ಸರಿ ಹೊಂದಬೇಕು, ಕೂಡ್ಶ್ರ ಕಳೆದ್ರ ಇಲ್ಲಿ ಕೂಡ ಬಿನ ಬರ್ಬೇಕು, ಮಧ್ಯದ ಪದನ ಬರ್ಬೇಕು. ಹಿಂಗ ಇದು ವಿಶೇಷತೆಯನ್ನ ಹೊಂದೈತಿ ಈ ಸಲದ ಲೆಕ್ಕದೊಳಗೆ.
ಅದಕ್ಕೆ ನಾನು ಒಂದು ಲೆಕ್ಕ ನಿಮಗೆ ಮಾಡಿ ತೋರಿಸ್ತೇನೆ ನೋಡ್ರಿ. ಒಂದು ಹಿಂಗಿದ್ದಾಗ ಮಾಡಿ ತೋರಿಸ್ತೇನೆ, ನಿಮಗೆ ನೆನಪು ಮಾಡ್ಕೋಸ್ಕರ. ಓಕೆ, ನಾವೇನ್ ಮಾಡ್ತಿದ್ವಿ ಅವಾಗ ನೋಡ್ರಿ, ಒಂದ್ ಲೆಕ್ಕ ತೋರ್ತೀನಿ. ಎಕ್ಸ್ ಸ್ಕ್ವೇರ್ ಇದೊಂದು ಲೆಕ್ಕ, ಎಕ್ಸ್ ಸ್ಕ್ವೇರ್ ಪ್ಲಸ್ 8x ಪ್ಲಸ್ 15 ಇದೊಂದು ಲೆಕ್ಕ. ಈ ಲೆಕ್ಕ ಯಾವ್ದ್ರ ಗತಿ ಐತಿ? ಇದ್ರ ಗತಿ ಐತಿ ನೋಡ್ರಿ. ಇದ್ರ ಗತಿ ಐತಿ ಅನ್ನಕ್ ಏನ್ ಕಾರಣ? ಇಲ್ಲಿ ಎಕ್ಸ್ ಸ್ಕ್ವೇರ್ ಹಚ್ಚಿಗೆ ಏನಾರ ಪ್ರಿಂಟ್ ಮಾಡ್ಯಾರ? ಏನು ಇಲ್ಲ ಅಂದ್ರೆ ಒಂದ್ ಇರ್ತೈತಿ. ಹಂಗೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಹಚ್ಚಿಗೆ ನಾನು ಏನು ಬರ್ದಿಲ್ಲ. ಅಂದ್ರ ಈ ಎಕ್ಸ್ ಸ್ಕ್ವೇರ್ ಸಹಗುಣಕ ಒಂದಿದ್ದಾಗ ಈ ಲೆಕ್ಕ ಇಂಥವ್ ನೀವು ಎಂಟೆಂಟೆ ಕಲ್ತೀರಿ. ಬಟ್ ಈಗೂ ಅವೇ ಲೆಕ್ಕಗಳೇ. ಬಟ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಹಚ್ಚಿಗೆ ಏನಾರೇ ಇರ್ತೈತಿ. ಇಲ್ಲಿ ಇದ್ರ ಒಂದ್ ಸಣ್ಣ ಎಕ್ಸ್ಟ್ರಾ ಕೆಲಸ ಮಾಡೋದೈತಿ ಏನಂತಂದ್ರೆ ಆ ಎ ಅನ್ನ ದಂಡಿ ಗುಣಿಸ್ಕೊಳ್ಳೋದು. ಇಲ್ಲಿ ಮನೆ ನೋಡ್ರಿ ಎ ಸಿ ಅಂತ ಬರೋದು. ಸೊ ಇದನ್ನ ಬಿಡಿಸಿ ತೋರಿಸ್ತೀನಿ. ಇದು ಹೋದ ವರ್ಷ ಕಲ್ತಿದ್ ನೋಡ್ರಿ. ಏನ್ ಮಾಡ್ತಿದ್ವು? ಈಗ ಕೊನೆಯ ಸಂಖ್ಯೆ ಚಿಹ್ನೆ ಏನೈತಿ? ಪ್ಲಸ್ ಐತಿ. ಅದನ್ನ ಇಲ್ಲಿ ದಂಡಿಗೆ ಬರ್ಕೊಳ್ಳೋದು. ಈಗ ವಿಚಾರ ಮಾಡೋದು, ಗುಣಿಸ್ರ 15 ಬರ್ಬೇಕು. ಇದು ಚಿಹ್ನೆ ಪ್ಲಸ್ ಇದ್ರ ಕೂಡಿಸ್ರ 8 ಬರ್ಬೇಕು. ಕಾಳದ್ರ ನಡೆಯಂಗಿಲ್ಲ. ಕೊನೆಯ ಸಂಖ್ಯೆ ಚಿಹ್ನೆ ಪ್ಲಸ್ ಇದ್ರೆ ಕೂಡಿಸ್ರನ 8 ಬರ್ಬೇಕು. ಹಂಗ ಸಂಖ್ಯೆ ಹೊಂದಿಸ್ರಿ. ಹಾ, 5 3 15 ಗುಣಿಸ್ರ ಸರಿ ಹೊಂತೈತಿ. 5ಕ್ಕ 3 ಕೂಡಿಸ್ರ 8 ಬರ್ತೈತಿ. ಇವತ್ತು ಉಪಯೋಗಿಸ್ತಿದ್ರಿ. ಹೆಂಗ್ ಉಪಯೋಗಿಸ್ತಿದ್ರಿ? ಎಕ್ಸ್ ಸ್ಕ್ವೇರ್ ಹಂಗ ಇಡೋದು, 5x ಪ್ಲಸ್ 3x ಪ್ಲಸ್ 15 ಹಿಂಗ್ ಬರ್ತಿದ್ರಿ. ಈ ರೀತಿ ಮಾಡಿದಾಗ ಏನ್ ಮಾಡಿದಂಗ ನೀವು ಮಧ್ಯದ ಪದ 8x ಅನ್ನ ಒಡೆದಿಟ್ಕೊಂಡಂಗ. ಮಧ್ಯದ ಪದದ ವಿಭಜನೆ ಅಂತ ಕರೀತಾರೆ. ಮಧ್ಯದ ಪದವನ್ನ ವಿಭಜಿಸುವುದು. ಈ ವಿಭಜಿಸುವುದರಿಂದ ಏನ್ ಲಾಭ ಅಂದ್ರೆ 2 ಗುಂಪು ಆಗ್ತಾವ. ಈಗ 3 ಪದ ಇದ್ದಾಗ ನಮಗ್ ಗುಂಪು ಮಾಡಕ್ ಆಗ್ತಿಲ್ಲಾಗಿತ್ತು. ಬಟ್ ಈಗ 4 ಪದ ಆಗ್ಯಾವ ಅಂದ್ರೆ ಇವತ್ತು ಗುಂಪು ಮಾಡ್ಬೋದು. ಹಂಗ 4 ಪದ ಆದಾಗ ಮೊದಲಿನ 2 ಪದಗಳ ಒಂದು ಗುಂಪು, ಕೊನೆ 2 ಪದಗಳ ಗುಂಪು ಅಂತ ಮಾಡ್ಕೊಂಡಾಗ ಪ್ರತಿಯೊಂದು ಗುಂಪಿನಿಂದ ಒಂದೊಂದು ಏನ್ರಿ ಕಾಮನ್ ಹೊಂಟಿರ್ತದೆ. ಕಾಮನ್ ತೆಗೆಯೋದು ನೋಡ್ರಿ. ಇಲ್ಲಿ ಎಕ್ಸ್ ಸ್ಕ್ವೇರ್ ಎಕ್ಸ್ ಐತಿ, ಇಲ್ಲಿ 5 ಐತಿ. ಕಾಮನ್ ಅಂದ್ರೆ 2 ಕಡೆ ಇರ್ಬೇಕದು. ಇಲ್ಲಿ ಸಂಖ್ಯೆ 1 ಐತಿ 5 ಐತಿ ಅಂದ್ರೆ ಕಾಮನ್ ಹೊಂದಂಗಿಲ್ಲ. ಬರೀ ಎಕ್ಸ್ ಸ್ಕ್ವೇರ್ ಇದ್ದದ್ದು ಇಲ್ಲಿ ಎಕ್ಸ್ ಐತಿ ಅಂದ್ರೆ ಎಕ್ಸ್ ಕಾಮನ್ ತೆಗಿರಿ. ಎಕ್ಸ್ ಕಾಮನ್ ತೆಗೆದ್ರೆ ಇಲ್ಲಿ 2 ಎಕ್ಸ್ ಅದಾವು, ಇನ್ನೊಂದು ಎಕ್ಸ್ ಉಳಿ ಪ್ಲಸ್ ಇಲ್ಲಿ ಎಕ್ಸ್ ಹೊರಗೆ ಬರ್ದ್ರಿ ಅಂದ್ರೆ 5 ಹೆಂಗೈತ್ಲ ಹಂಗ ಉಳಿತೆ. ಹೌದಾ? ಇಲ್ಲಿ ಯಾವ ಚಿಹ್ನೆ ಐತ್ಲ ಎರಡನೇ ಪದದ ಗುಂಪುದ ಆ ಚಿಹ್ನೆನ ಕಾಮನ್ ತೆಗಿಬೇಕು. ಇಲ್ಲಿ ಪ್ಲಸ್ ಐತಿ ಪ್ಲಸ್, ಇಲ್ಲಿ ಮೈನಸ್ ಅಂದ್ರೆ ಮೈನಸ್ ಬರ್ಕೋಬೇಕು. ಆಮೇಲೆ ಇಲ್ಲಿ 3x 15 ಐತಿ. ಎಕ್ಸ್ 2 ಕಡೆ ಇಲ್ಲ ಅಂದ್ಬಳಕ್ ಎಕ್ಸ್ ಕಾಮನ್ ಹೊಂಟಂಗಿಲ್ಲ. ಸಂಖ್ಯೆ ಅದಾವ 3 15. 3 15 ಮೂರನ್ನ ಮಗ್ಯಾಗ ಬರ್ತಾವ ಅಂದ್ರೆ 3 ಕಾಮನ್ ತೆಗೆದ್ ಬಿಡು. ಇಲ್ಲಿ 3x ದಾಗ 3 ಹೊರಗೆ ಬರ್ದಿರ ಅಂದ್ರೆ ಎಕ್ಸ್ ಒಳಗೆ ಉಳಿತು. ಇಲ್ಲಿ 3 ಎಷ್ಟಲೇ 15, 3 5ಲೇ 15. ಇನ್ನ ಎಕ್ಸ್ ಪ್ಲಸ್ 5 ಸೇಮ್ ಟು ಸೇಮ್ ಬ್ರಾಕೆಟ್ ಬರಬೇಕು. ನೀವ್ ಏನ್ರ ಜಾದು ಮಾಡಿ ಬೇರೆ ಬೇರೆ ಬ್ರಾಕೆಟ್ ತರಿಸಬಾರ್ದು. ಇವೆರಡು ಸೇಮ್ ಟು ಸೇಮ್ ಬ್ರಾಕೆಟ್ ಬರ್ತೈತಿ. ಯಾವಾಗ ಹೇಳ್ರಿ? ಈ ಒಂದು ಹೊಂದಾಣಿಕೆ ಕರೆಕ್ಟ್ ಇದ್ರ, ಈ ಹೊಂದಾಣಿಕೆ ಕರೆಕ್ಟ್ ಇದ್ರೆ ಬರ್ತೈತಿ. ಈ ಹೊಂದಾಣಿಕೆ ಕರೆಕ್ಟ್ ಇದ್ದಾಗ 2 ಬ್ರಾಕೆಟ್ ಸೇಮ್ ಬಂದಾಗ ಆ ಸೇಮ್ ಬ್ರಾಕೆಟ್ ಅನ್ನ ಹೊಳ್ಳಿ ಕಾಮನ್ ತೆಗಿರಿ. ಎಕ್ಸ್ ಪ್ಲಸ್ 5 ಮತ್ ಕಾಮನ್ ತೆಗೆದ್ರ ಎಕ್ಸ್ ಪ್ಲಸ್ 5 ಹೊರಗೆ ಬರ್ದ್ರೆ ಇಲ್ಲಿ ಎಕ್ಸ್ ಉಳಿತು. ಎಕ್ಸ್ ಪ್ಲಸ್ 5 ಹೊರಗೆ ಬರ್ದ್ರೆ ಇಲ್ಲಿ ಪ್ಲಸ್. ಇನ್ನು ಎಕ್ಸ್ ಸ್ಕ್ವೇರ್ ಪ್ಲಸ್ 8x ಪ್ಲಸ್ 15 ಅನ್ನ ನೀವು ಹಿಂಗ್ ಬರ್ದಿರಂದ್ರೆ ಏನ್ ಮಾಡಿ ಬರ್ದಂಗ? ಅಪವರ್ತಿಸಿ ಬರ್ದಂಗ. ಅಪವರ್ತಿಸಿ ಬರೆಯೋದಂದ್ರೆ ಏನ್ ಮಾಡೋದು? ಗುಣಾಕಾರ ರೂಪದಾಗ ತೋರ್ಸೋದು, ಗುಣಲಬ್ಧ ರೂಪದಾಗ ತೋರ್ಸೋದು. ಗುಣಲಬ್ಧ ರೂಪದಾಗ ತೋರ್ಸೋದಕ್ಕೆ ಏನಂತ ಕರೀತಾರು? ಅಪವರ್ತಿಸುವಿಕೆ ಅಂತ ಅಂತಾರೆ. ಅಪವರ್ತಿಸುವಿಕೆ ಅಂದ್ರ ನಾ ಹೋದ್ ಸಲನ ಹೇಳಿನಿ, ಆದ್ರೆ ಅದನ್ನ ಮರಿತಿರ್ತೀರಿ. ಅಪವರ್ತಿಸುವಿಕೆ ಅಂದ್ರೆ ಏನು ಅಂದ್ರೆ ಮತ್ ಪ್ರಶ್ನೆ ತಲೆಯಾಗ ಬರ್ತೈತಿ ಆಮೇಲೆ. ಬಟ್ ಅಪವರ್ತಿಸುವಿಕೆ ಅಂದ್ರೆ ಏನು ತಲೆಯಾಗ ಇಟ್ಕೊಡ್ರಿ. ಗುಣಲಬ್ಧ ರೂಪದಾಗ ಬರೆಯೋದು. ಈಗ ನೋಡ್ರಲ್ಲ, ಎಕ್ಸ್ ಸ್ಕ್ವೇರ್ ಪ್ಲಸ್ 8x ಪ್ಲಸ್ 15 ಇದು ಮೊತ್ತದ ರೂಪದಾಗಿತ್ತು. ಬಟ್ ಈಗ ಹೆಂಗೈತಿ? 2 ಬ್ರಾಕೆಟ್ಗಳ ಗುಣಲಬ್ಧ ಆಗೈತಿ. ಈ 2 ಬ್ರಾಕೆಟ್ಗಳನ್ನ ಗುಣಾಕಾರ ಮಾಡ್ರಿ ಇದ ಬರ್ತದೆ. ಹಂಗಂದ್ರೆ ಈ ಪದವನ್ನ ನಾನು ತ್ರಿಪದೋಕ್ತಿಯನ್ನ ಈ ರೀತಿ ಬರೆದ್ರೆ ಅಪವರ್ತಿಸಿ ಬರ್ದಾಗ. ಅಪವರ್ತಿಸಿ ಬರ್ದಾಗ. ಓಕೆ, ಹಂಗ ಈ ರೀತಿ ಲೆಕ್ಕ ಇತ್ತೀನಿ. ಈ ಸಲ ಹೊಸ ಬದಲಾವಣೆ ಲೆಕ್ಕ ಮಾಡ್ತೇನೆ ನೋಡ್ರಿ. ನಿಮ್ಮ ಅಭ್ಯಾಸದಾಗ ನಾ 2ನೇ ಲೆಕ್ಕ ತಗೋತೇನೆ. ಏನ್ ಚೇಂಜ್ ಐತಿ ನೋಡ್ರಿ. 2x ಸ್ಕ್ವೇರ್ ಪ್ಲಸ್ 7x ಪ್ಲಸ್ 3. ಈ ಲೆಕ್ಕಕ್ಕೆ ಏನ್ ಬದಲಾವಣೆ ಐತಿ? ಚಿಹ್ನೆ ಅಂತೂ ಸೇಮ್ ಅದಾವ. ಇಲ್ಲಿ ಪ್ಲಸ್ ಪ್ಲಸ್, ಇದು ಪ್ಲಸ್ ಪ್ಲಸ್ ಅದಾವ. ಆದ್ರ ಇಲ್ಲಿ ಎಕ್ಸ್ ಸ್ಕ್ವೇರ್ ಅಟ್ಟ ಇತ್ತು, ಇಲ್ಲಿ ಏನೈತಿ ನೋಡ್ರಿ 2x ಸ್ಕ್ವೇರ್ ಐತಿ.
ಇಂಥ ಲೆಕ್ಕ ನಿಮ್ 8ನೇ ಕೆಲ್ಲಾಗಿದ್ದು. ಈಗ 9ನೇ ಬಂದಿರಿ, ಕಲೀರಿ. ಕಲಿಯಾಕಂತನ ಈ ಸಲ ಇಟ್ಟಾವ. ಬಟ್ ಈ ಲೆಕ್ಕಕ್ಕೆ ಒಂದ್ ಸಣ್ಣ ಕೆಲಸ ಎಕ್ಸ್ಟ್ರಾ ಆಯ್ತು. ಸಣ್ಣ ಕೆಲಸ ಏನ್ ಎಕ್ಸ್ಟ್ರಾ ಇತ್ತು ಅಂದ್ರೆ ಯಾವಾಗ ಎಕ್ಸ್ ಸ್ಕ್ವೇರ್ ನ ಸಗುಣಕ್ಕೆ ಇರ್ತೈತಿಲ್ಲ, ಅವಾಗ ಅಲ್ಲಿ ಯಾನ್ ಬಾಜುಕ್ ಇರ್ತೈತಿ ಅದನ್ನ ದಂಡಿಗೆ ಗುಣಿಸ್ಕೋಬೇಕು. ನೋಡ್ರಿ ಏನೈತಿ ನೋಡ್ರಿ, ಇದು 2 ಐತೆ, ಇಲ್ಲಿಟ್ಟೈತಿ 3 ಐತಿ. 2 ಮೂರ್ಲೆ 6. ಇಲ್ಲಿ 15 ಲಾಸ್ಟ್ಕ ಬರೆದು ಬಿಡ್ತದೆ. ಯಾಕಂದ್ರೆ ಇಲ್ಲಿ ಏನೂ ಇಲ್ಲದ್ರೆ 1 ಇರ್ತೈತಿ, 1 15ಲೆ 15 ಹಾಕಿರ್ತೈತಿ. ಆದ್ರೆ ಇಲ್ಲಿ 2 ಇರೋದ್ರಿಂದ 2 ಮೂರ್ಲೆ ಇದೇನಾತು 6. ಆಮೇಲೆ ಕೊನೆ ಸಂಖ್ಯೆ ಚಿಹ್ನೆ ಪ್ಲಸ್ ಇದ್ರೆ ಇದಕ್ಕೂ ಕೂಡ ಪ್ಲಸ್ ಚಿಹ್ನೆನ ಬರ್ತದೆ. ಇಟ್ಟ ಬದಲಾವಣೆ ಗೊತ್ತಾತ್ಲ. ಏನ್ ಬದಲಾವಣೆ ಮಾಡ್ಬೇಕು? ಎಕ್ಸ್ ಸ್ಕ್ವೇರ್ ಸಹಗುಣಕ ಏನಾದ್ರೂ ಇತ್ತಂದ್ರ ಅದನ್ನ ದಂಡಿಗೆ ಗುಣಿಸ್ಬೇಕು. ಇಲ್ಲಿ ಹಂಗ ಮಾಡಿರ್ತೀವಿ, ಬಟ್ 1 ಇರೋದ್ರಿಂದ ಏನ್ ಬದಲಾವಣೆ ಕಾಣಂಗಿಲ್ಲ. ಅದಕ್ಕೆ ನಾವು ದಂಡಿದ ಸಂಖ್ಯೆ ಬರ್ಕೊಂಡಂಗ ಅನಿಸ್ತದೆ ನಿಮಗೆ. ಯಾಕಂದ್ರೆ ಇಲ್ಲಿ ನೋಡ್ಲ, ಇಲ್ಲಿ 1 ಇರತೈತಿ ಅಂದ್ಬಳಕ್ 1 15ಲಿ. ಆದ್ರೆ 1 ಬಿಟ್ಟು ಬೇರೆ ಇತ್ತಪ್ಪ ಅಂದ್ರೆ ಅದನ್ನ ಚೇಂಜ್ ಆಗ್ತೈತಿ ಬೆಲೆ. ಏನಾಕೈತಿ ನೋಡ್ರಿ, ಇಲ್ಲಿ 2 ಐತೆ, ಚೇಂಜ್ ಆಕೈತಿ. ಈ 3 ಬರ್ಕೊಳಂಗಿಲ್ಲ ನಾವು ಡೈರೆಕ್ಟ್. ಏನ್ ಬರ್ಕೋತೀವಿ? 2 ಮೂರ್ಲೆ 6. ಇದ್ರ ಮುಂದೆ ಉಳ್ದದ್ ಕೆಲಸ ಮೊದಲ ಏನ್ ಮಾಡ್ತಿದ್ವು ಅದ ಮಾಡೋದು. ಏನಪ್ಪಾ ಅಂದ್ರೆ ಗುಣಿಶ್ರ 6 ಬರ್ಬೇಕು. ಗುಣಿಶ್ರ 6 ಬರ್ಬೇಕು. ಕೊನೆ ಸಂಖ್ಯೆ ಚಿಹ್ನೆ ಪ್ಲಸ್ ಐತಪ್ಪ ಅಂದ್ರೆ ಏನಾಗ್ಬೇಕು ಹೇಳ್ರಿ? ಕೂಡ್ಶ್ರನ 7 ಬರ್ಬೇಕು. ಗುಣಿಶ್ರ 6 ಕೂಡ್ಶ್ರ 7, ಗುಣಿಶ್ರ 6 ಕೂಡ್ಶ್ರ 7 ಅಂತ ಸಂಖ್ಯೆಗಳನ್ನ ನಾವು ಯೋಚನೆ ಮಾಡ್ಬೇಕು. ಯಾವುದೇ ದೇವರಾದ ಕೇಳಕ್ ಹೋಗ್ಬಾರ್ದು. ಎಸ್, ಅವು ಬೇಗನೆ ಹೊಳೆಯಂಗಿರ್ತಾವ. ಹಿಂಗ ಒಮ್ಮೆ ತ್ರಾಸ ಆತಾವ. ಹಿಂಗ ಒಂದ್ ಸ್ವಲ್ಪ ಒಮ್ಮೆ ತ್ರಾಸ ಆದಾಗ ಏನ್ ಮಾಡ್ಬೇಕಾಕೈತಿ? ಇದ್ರ ಜಾಸ್ತಿ ಹೆಚ್ಚು ಯೋಚನೆ ಮಾಡ್ಬೇಕು. ಬಟ್ ಯೋಚನೆ ಮಾಡಕ್ ದೇವ್ರ ನಮಗ ತಲೆ ಕೊಟ್ಟನಂದ್ರೆ ಯೋಚನೆ ಮಾಡ್ಬೇಕು. ಈಗಂತೂ ಯೋಚನೆ ಮಾಡೋದು ಸುಲಭ ಐತಿ. ಏನ್ ಹೇಳ್ರಿ? 6 1 ಗುಣಿಸ್ರ 6 ಬಂದೇ ಬರ್ತದೆ. ಬಟ್ 6 1 ಕೂಡ್ಸರಿ 7 ಬರ್ತೈತಿ. ಮತ್ ನಿಮ್ಗೆ ಕೂಡ್ಸುದ್ ಉತ್ತರ ಎಂತದ್ರಾಗ ಬೇಕಾಗೈತಿ? ಪ್ಲಸ್ನಾಗ ಬೇಕಾಗೈತಿ. ಕೂಡ್ಸು ಉತ್ತರ ಒಮ್ಮೆ ಮೈನಸ್ನಾಗ ಬೇಕಾಗ್ತೈತಿ. ಕೂಡ್ಸ್ಬೇಕಾಕೈತಿ, ಆದ್ರೆ ಮೈನಸ್ನಾಗ ಉತ್ತರ ಬೇಕಪ್ಪ ಅಂದ್ರೆ ಎರಡಕ್ಕೂ ಮೈನಸ್ ಚಿಹ್ನೆ ಕೊಡುದು. ಇಲ್ಲ ಕೂಡಿಸ್ಬೇಕು ಉತ್ತರ ಪ್ಲಸ್ನಾಗ ಬೇಕಂದ್ರೆ ಎರಡಕ್ಕೂ ಪ್ಲಸ್. ಸೇಮ್ ಚಿಹ್ನೆದಾಗ ಕೂಡಿಸ್ತಿರ್ತೀವಿ ನಾವು, ಬೇರೆ ಬೇರೆ ಚಿಹ್ನೆದಾಗ ಕಳಿತಿರ್ತೀವಿ ನಾವು. ಅದಕ್ಕ ಬೇರೆ ಬೇರೆ ಚಿಹ್ನೆ ಅಂದ್ರೆ ಕಳೆದ ಸೆಟ್ ಹಾಕಿರ್ತದೆ. ಸೇಮ್ ಚಿಹ್ನೆ ಕೊಟ್ರೆ ಕೂಡ್ಸ ಅಂತಲೇ ಸೆಟ್ ಹಾಕಿರ್ತದೆ. ಈಗ ನೋಡ್ರಿ, ಇವತ್ನ ಬಳಸ್ಬೇಕಿಲ್ಲ. ಹೆಂಗ್ ಬಳಸೋನು? 2x ಸ್ಕ್ವೇರ್ ಪ್ಲಸ್ 6x ಪ್ಲಸ್ 1x ಪ್ಲಸ್ 3. ಈಗ ಮಧ್ಯದ ಪದ ವಿಭಜನೆ ಆಗೈತಿ. 6x 1x ಕೂಡ್ಸರಿ 7x ಬಂದ ಬರ್ತದೆ. ಇನ್ನಿತರ ಮುಂದೆ ಇಲ್ಲಿ ಮುಂದೆ ಏನ್ ಮಾಡ್ತಿದ್ದದ? ಏನೇನ್ ಮಾಡೋದು ಹೇಳ್ರಿ? 2x ಸ್ಕ್ವೇರ್ 6x ಸ್ಕ್ವೇರ್ ಏನೇನು ಕಾಮನ್ ಹೊಂಟದ ಅದನ್ನ ಹೊರಗೆ ತೆಗಿಬೇಕು. 2 6 1 ಮಗ್ಯಾಗ ಬರ್ತಾವಂದ್ರೆ 2 ಕಾಮನ್ ಹೊಂಟದ. ಎಕ್ಸ್ ಸ್ಕ್ವೇರ್ ಎಕ್ಸ್ ಅದೊಳಗೆ ಅತಿ ಕಡಿಮೆ ಘಾತ ಸೂಚಿದದ್ ಹೊರಗೆ ಬರ್ತದ. ಇನ್ ನೋಡ್ರಿ, 2 ಇತ್ತು, ಒಂದು ಹೊರಗೆ ಬರ್ತೀನಿ. ಎಕ್ಸ್ ಸ್ಕ್ವೇರ್ 2 ಅದಾವು, ಇನ್ನೊಂದು ಎಕ್ಸ್ ಒಳಗೆ ಉಳಿತೀನಿ. ಪ್ಲಸ್ 2 ಎಷ್ಟಲೇ 6, 2 ಮೂರ್ಲೆ 6. ಆಮೇಲೆ ಎಕ್ಸ್ 1 ಇತ್ತು, ಅದನ್ನ ಹೊರಗೆ ಬರೋದಂದ್ರೆ ಇದು ಇಷ್ಟ ಉಳಿತೀನಿ. ನೀವು ಬೇಕಾದ್ರೆ ಇದು ಕರೆಕ್ಟ್ ಐತಿಲ್ಲ ನಾಕಿ ಇದನ್ನ ಹೊಳಗ್ ಈ 2x ಅನ್ನು ಒಳಗ್ ಗುಣಿಸಿದ್ರೆ ಇದು ಬರ್ಬೇಕು. 2x ಇಂಟು ಎಕ್ಸ್ 2x ಸ್ಕ್ವೇರ್ 2x ಇಂಟು 3 ಅಂದ್ರೆ 6x ಬರ್ತದೆ, ಬರ್ಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಚಿಹ್ನೆ ಪ್ಲಸ್ ಇದ್ರೆ ಇಲ್ಲಿ ಪ್ಲಸ್ ಚಿಹ್ನೆನ ಕಾಮನ್ ತೆಗಿಬೇಕು. ಎಕ್ಸ್ ಅಂತೂ ಎರಡು ಕಡೆ ಇಲ್ಲ. ಇನ್ನು 1 3 ಅದಾವ. 1 3 ಯಾವ ಮಗ್ಯಾಗ ಬರ್ತಾವ ಅಂದ್ರೆ 1 ಮಗ್ಯಾಗ ಅಟ್ಟ ಬರ್ತಾವ. ಅಥವಾ ಏನೂ ಕಾಮನ್ ಹೊಂಟ್ಲಿಕ್ಕ ಅಂದ್ರೆ 1 ಕಾಮನ್ ಹೊಂಟದ. ಯಾಕಂದ್ರೆ 1 ಮಗ್ಗಿ ಒಳಗೆ ಎಲ್ಲಾ ಸಂಖ್ಯೆ ಬರತ್ತಾವ. ಅದಕ್ಕೆ 1 ಕಾಮನ್ ತೆಗಿಬೇಕು. ಇನ್ನು ಇಲ್ಲಿ 1 ತೆಗೆದಿರಪ್ಪ ಅಂದ್ರೆ ಎಕ್ಸ್ ಅಟ್ಟ ಉಳಿತು. ಇಲ್ಲಿ 1 ಎಷ್ಟಲೇ 3 ಅಂದ್ರೆ 1 ಮೂರ್ಲೆ 3. ಇನ್ ಆಟೋಮೆಟಿಕ್ ಏನಾಯ್ತು? 2 ಬ್ರಾಕೆಟ್ ಸೇಮ್ ಬಂದಾವ ಅಂದ್ ಬಳಕ ಆ ಬ್ರಾಕೆಟ್ ಅನ್ನ ಹೊಳ್ಳಿ ಕಾಮನ್ ತೆಗಿರಿ. ಎಕ್ಸ್ ಪ್ಲಸ್ 3 ಇಲ್ಲೇನು ಉಳ್ದತಿ? 2x ಪ್ಲಸ್ 1. ಸೊ ಇದು ಹಿಂಗಿತ್ತು, ಅದನ್ನ ಹಿಂಗ್ ವ್ಯಕ್ತಪಡಿಸೋ ಅಂದ್ರೆ ಏನ್ ಮಾಡಿದಂಗ? ಇದ ಬೀಜೋಕ್ತಿಯನ್ನ ನಾವು ಇಲ್ಲಿ ಗುಣಲಬ್ಧ ರೂಪದಾಗ ಬರಂಗ. ಗುಣಲಬ್ಧ ರೂಪದಾಗ ಬರೀದಕ್ಕ ಏನಂತ ಕರೀತಾರು? ಅಪವರ್ತಿಸುವಿಕೆ ಅಂತ ಕರೀತಾರು. ಅಪವರ್ತಿಸುವಿಕೆ. ಅಪವರ್ತಿಸಿ ಬರ್ದೇವು. ಹಂಗ ನಾ ಇಲ್ಲಿ ಚಿಹ್ನೆ ಪ್ಲಸ್ ಇದ್ದಾಗ ಒಂದ್ ಮಾಡಿ ತೋರ್ಸಿನಿ, ಇಲ್ಲಿ ಚಿಹ್ನೆ ಮೈನಸ್ ಇದ್ದಾಗ ಒಂದ್ ಮಾಡಿ ತೋರ್ಸ್ಲಿ. ಓಕೆ. ಸೊ ನಿಮ್ಮ ಅಭ್ಯಾಸದ ಲೆಕ್ಕ ತಗೊಳ್ಳೋದಾದ್ರ ನಾನು 4ನೇ ಲೆಕ್ಕ ತಗೊಳ್ಳಿ. 4ನೇ ಲೆಕ್ಕ 3x ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 4. ಇಲ್ಲಿ ಕೂಡ ಎಕ್ಸ್ ಸ್ಕ್ವೇರ್ ಸಗುಣಕ ಐತಿ ಬಾ ಅಂದ್ರೆ ಎಷ್ಟೈತಿ? 3 ಐತಿ.
ಹಿಂಗಿದ್ದಾಗ ಹೆಂಗ್ ಹೊಂದಾಣಿಕೆ ಮಾಡ್ಕೋಬೇಕು ಹೇಳ್ರಿ, ಈ 3 -4 ಗುಣಿಸ್ಬೇಕು. 3 4 12 ಚಿಹ್ನೆ ಕೊನೆಯದಕ್ಕೆ ಮೈನಸ್ ಇದ್ರೆ ಇದಕ್ಕೂ ಮೈನಸ್ ಬರ್ತದೆ, -12. ಈಗ ವಿಚಾರ ಮಾಡ್ರಿ, ಗುಣಿಸ್ರ 12 ಬರ್ಬೇಕು, ಗುಣಿಸ್ರ 12 ಬರ್ಬೇಕು. ಆದ್ರ ಕೊನೆ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ ಕಳೆದ್ರೆ ಎಷ್ಟು ಬರ್ಬೇಕು? ಕಳೆದ್ರೆ ಎಷ್ಟು ಬರ್ಬೇಕು? 0 ಬರ್ಬೇಕನ್? ಇಲ್ಲಿ 7 ಇತ್ತು, ಕೂಡ್ಸಾತ್ 7 ಬರ್ಬೇಕಾಗಿತ್ತು. ಇಲ್ಲಿ ಎಷ್ಟು ಐತಿ ಅಂತ ವಿಚಾರ ಮಾಡೋದಾದ್ರ ಇಲ್ಲಿ ಎಕ್ಸ್ ಐತಿಪ್ಪ, ಇಲ್ಲಿ ಹಚ್ಚಿಗೆ ಆನು ಇಲ್ಲ ಹೊಂದಿಲ್ಲ. ಹಾ, ಅದು ಬಾಳ ಮಂದಿಯಾಗ ಯೋಚನೆ ಮಾಡ್ತಾರ. ಇಲ್ಲಿ ಯಾರು ಇಲ್ಲ ಅಂದ್ರೆ 0 ಅಂತ ಅನ್ಕೋಬಹುದು. ಇಲ್ಲ, ಎಕ್ಸ್ ಕಮ್ಮಿ ಇರ್ಲಿಲ್ಲ ಅಂದ್ರ 1 ಇರ್ತದೆ. ಹಂಗಾದ್ರೆ ನಾವೇನ್ ಯೋಚನೆ ಮಾಡ್ಬೇಕು? ಗುಣಿಸ್ರ -12 ಬರ್ಬೇಕು, ಮೈನಸ್ ಚಿಹ್ನೆ ಇಲ್ಲಿ ಇರೋದ್ರಿಂದ ಕಳೆದ್ರೆ 1 ಬರ್ಬೇಕು. ಅಂತ ಸಂಖ್ಯೆಗಳನ್ನ ಯೋಚನೆ ಮಾಡ್ಬೇಕು. ಬಹಳ ತ್ರಾಸ್ ತಗೋ ಅವಶ್ಯಕತೆ ಇಲ್ಲಿ ಅದಾವು. ಗುಣಿಸ್ರ 12 ಬರ್ಬೇಕು, ಕಳೆದ್ರೆ 1 ಬರ್ಬೇಕಂದ್ರೆ ಇಲ್ಲೇ ಅದಾವಲ್ಲವ 4 3. ಹೌದಿಲ್ಲ? ಇಲ್ಲೇ ಅದಾವ, ಎಲ್ಲೂ ಹುಡ್ಕಾಡಕ್ ಹೋಗೋ ಅವಶ್ಯಕತೆ ಇಲ್ಲ. ಒಮ್ಮೆ ಯೋಚನೆ ಮಾಡೋದ್ ಹತ್ತತಿ, ಇಲ್ಲ ಅಂತ ಯೋಚನೆ ಮಾಡೋದ್ ಅವಶ್ಯಕತೆ ಇಲ್ಲ ನೋಡ್ರಿ. 4 3 12 ಗುಣಿಸ್ರ ಬರ್ತೈತ್ಯ. ಇನ್ನ ಕಳೆದ್ರೆ 1 ಬರ್ಬೇಕು. ಎಂತ 1 ಬರ್ಬೇಕು ನೋಡ್ರಿ, ಎಂತ 1 ಬರ್ಬೇಕು? -1 ಬರ್ಬೇಕು. -1 ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಹೇಳ್ರಿ? ದೊಡ್ಡದಕ್ಕೆ ಮೈನಸ್ ಚಿಹ್ನೆ ಕೊಡ್ಬೇಕು, ಸಣ್ಣದಕ್ಕೆ ಪ್ಲಸ್ ಚಿಹ್ನೆ ಕೊಡ್ಬೇಕು. ಅವಾಗ -1 ಬರ್ತದೆ. ಮತ್ ಹೌಸ್ಲೇ ನೀವು ಇದಕ್ಕೆ ಪ್ಲಸ್ ಕೊಟ್ಟು ಇದಕ್ಕೆ ಮೈನಸ್ ಕೊಟ್ರ ಅಂದ್ರೆ ಅದು +1 ಬರ್ತೈತಿ. ಇಲ್ಲಿ +1 ಇಲ್ಲ. ಅದಕ್ಕೆ ನೋಡ್ಬೇಕು, ನೀ ಏನ್ ಮಾಡತ್ತಿಲ್ಲ ಅದಕ್ಕೆ ಉತ್ತರ ಬರ್ತೈತಿ ಖರೆ, ಆ ಉತ್ತರ ಚಿಹ್ನೆ ಯಾವ್ದು ಬರ್ತೈತಿ ಯೋಚನೆ ಮಾಡ್ಬೇಕು. ಈಗ ನೋಡ್ರಲ್ಲ, -4 4 + 3 ನಾವು ವಿಚಾರ ಮಾಡಿದಾಗ ಇದ್ರ ಉತ್ತರ ಎಷ್ಟು ಬರ್ತೈತಿ? -1 ಬರ್ತೈತಿ. -1 ಬರ್ಬೇಕು. ಅದೇ ಇಲ್ಲಿ ಪ್ಲಸ್ ಅದ ಇತ್ತಪ್ಪ ಅಂದ್ರೆ ಅಲ್ಲಿ ಮಾಡ್ಬೇಕು, ಇವು ಚಿಹ್ನೆ ಬದಲಾಕಾವ್. ಇದಕ್ ಪ್ಲಸ್ ತಗೋಬೇಕು, ಇದಕ್ ಮೈನಸ್ ತಗೋಬೇಕು. ಯಾಕಂದ್ರೆ ಅವಾಗ ಉತ್ತರ ಪ್ಲಸ್ನ್ಯಾಗ ಬೇಕಾಗಿರ್ತೈತಿ. ಓಕೆ, ಅದಕ್ಕೆ ಈ ಚಿಹ್ನೆಗಳನ್ನ ಬಹಳ ಕೇರ್ಫುಲ್ ಆಗಿ ಯೋಚನೆ ಮಾಡಿ ಕರೆಕ್ಟ್ ಹೊಂದಿಸ್ಬೇಕು. ಇದು ಹೊಂದಾಣಿಕೆ ಮಾಡ್ರಿ ಅಂದ್ರ 90% ಲೆಕ್ಕ ಮುಗದಂಗ. ಈ ಹೊಂದಾಣಿಕೆ ನಾವು ಹೊಂದಲಿಲ್ಲ ಅಂದ್ರೆ ಇಲ್ಲಿ ಯಾರ ಕೆಲಸ ಇಲ್ಲ, ಇಲ್ಲಿ ಬರುವಂಗೆ ಇಲ್ಲ. ಈ ಹೊಂದಾಣಿಕೆ ಮೊದಲು ಬರೋಬ್ಬರ ಆಗ್ಬೇಕು. ಈ ಹೊಂದಾಣಿಕೆ ಎಲ್ಲ ರೀತಿಯಿಂದ ಬರೋಬ್ಬರ ಆಗೈತಿ ನೋಡ್ರಿ. ಮೈನಸ್ ಗುಣಾಕಾರ ಪ್ಲಸ್ ಅಂದ್ರೆ ಮೈನಸ್ ಚಿಹ್ನೆನ, ಬೇರೆ ಬೇರೆ ಚಿಹ್ನೆಗಳ ಗುಣಾಕಾರ -4 3 12 ಗುಣಿಸಲ ಬರೋಬ್ಬರ. ಇನ್ನು -4 + 3 ಬೇರೆ ಬೇರೆ ಚಿಹ್ನೆ ಅದಾವ ಅಂದ್ರೆ ಕಳಿಬೇಕು. 4ರಾಗ 3 ಕಳೆದ್ರಿ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇಟ್ಟು ಬರ್ತೈತಿ ಬರೋಬ್ಬರ. ಹಾಗಾದ್ರೆ ಏನ್ ಮಾಡೋಣ ಈಗ? 3x² - 4x + 3x - 4. ಹೌದಾ? ಈ ಕಾಮನ್ ಏನ್ ನೋಡ್ರಿ, ಈ 2 ಪದದಾಗ ಈ 2 ಪದದಾಗ ಕಾಮನ್ ಏನ್ ನೋಡ್ರಿ. ಇದ್ರಾಗ ಸಂಖ್ಯೆ 3 ಐತಿ 4 ಐತಿ. 3 4 ಒಂದ ಮಗ್ಯಾಗ ಬರಂಗಿಲ್ಲ, ಒಂದನ್ ಮಗ್ಯಾಗಟ್ಟ ಬರ್ತಾವು. ಈಗ 3 4 ಒಂದ್ ಮಗ್ಯ ಯಾವುದೇ ಬೇರೆ ಮಗ್ಯಾಗ ಬರುದಿಲ್ಲ. ಈ 3 4 ಕಾಮನ್ ಹೊಂಟಂಗಿಲ್ಲ. x² x ದೊಳಗೆ ಒಂದ್ x ಮಾತ್ರ ಕಾಮನ್ ಹೊಂಟೈತಿ, x. ಇಲ್ಲಿ 3 ಅಂಕ ಉಳಿತು, x 2 ಇದ್ದು ಇನ್ನೊಂದು ಒಳಗಳಿತ್ತು ಮೈನಸ್ x ಅಟ್ಟ ಹೊರಗೆ ಬರ್ದನಂದ್ರೆ ಇಲ್ಲಿ -4 ಒಳಗ ಉಳಿತು. ಇನ್ನು ಇಲ್ಲಿ ಪ್ಲಸ್ ಚಿಹ್ನೆ ಐತಿ, ಪ್ಲಸ್ 3 4 ಯಾವ ಮಗ್ಯಾಗ ಬರಂಗಿಲ್ಲ. x ಅಂತೂ ಎರಡು ಕಡೆ ಇಲ್ಲ. ಯಾವುದೇ ಮಗ್ಯಾಗ ಬರ್ಲಿಕ್ಕಂದ್ರ ಅವು ಒಂದಾನ ಮಗ್ಯಾಗ ಬರ್ತಾವ. ಒಂದು ಕಾಮನ್. ಇಲ್ಲಿ ಒಂದು ತೆಗೆದಾಗ ಒಳಗೆ ಏನ್ ಚೇಂಜ್ ಇರಂಗಿಲ್ಲ. ಒಂದ್ ತೆಗೆದಾಗ ಒಂದು 3 x ಒಳ್ಳೆ ಉಳಿತೈತಿ, ಮೈನಸ್ ಚಿಹ್ನೆ ಅದು ಹಂಗ ಚೇಂಜ್ ಆಗಂಗಿಲ್ಲ. 1 4 ಈಗ ಏನಾಯ್ತು? 3x - 4 ಮತ್ತು ಕಾಮನ್ ತೆಗೆದಾಗ ಇಲ್ಲಿ ಈ ಬ್ರಾಕೆಟ್ ಹೊರಗೆ x ಉಳಿತು, ಈ ಬ್ರಾಕೆಟ್ ಹೊರಗೆ +1 ಉಳಿತು. ಮುಗೀತಿಷ್ಟೇ. ಒಂದು ಬ್ರಾಕೆಟ್ದಾಗ 3x - 4, ಒಂದು ಬ್ರಾಕೆಟ್ದಾಗ x +1. ಹೌದಲ್ಲ? ಇನ್ನು ನಿಮ್ಗೊಂದು ಮೈನಸ್ನಾಗ ಒಂದು ಮಾಡಿ ತೋರಿಸ್ಲಿ, ಪ್ಲಸ್ನಾಗ ಒಂದು ಮಾಡಿ ತೋರಿಸ್ನಲ್ಲ. ಮತ್ತೆ ಯಾವ್ದು ಮಾಡಿ ತೋರಿಸ್ಲಿ? ಇನ್ನೊಂದು ಲೆಕ್ಕ ತೋರಿಸ್ತೀನಿ. 3 ಇದು 1 2 3 ಅನ್ಕೊಂಡು ಇದನ್ನ 4 ಅನ್ಕೊಂಡು ಅಭ್ಯಾಸದಾಗಿಂದ ಬಿಡಿಸೇನಿ. ಇದನ್ನ ಆದ್ರೂ ನೀವು ನೋಡ್ಕೊಡ್ರಿ. ಇದು 3 ಅನ್ನು ಇದು 4ನೇದು. ನಿಮ್ಮ ಅಭ್ಯಾಸದಾಗಿಂದ ನಾನು 2 ಬಿಡಿಸೇನಿ. ಯಾವಪ್ಪ ಅಂದ್ರೆ 4 ಒಳಗ 2ನೇದೊಂದು ಬಿಡಿಸೇನಿ, 4ನೇದೊಂದು ಬಿಡಿಸೇನಿ.
ನೀವು ಒಂದೇದ ಮೂರನೇದ ಮಾಡ್ರಿ, ಅದ್ರ ಜೊತೆ ನಾ ಬೇರೆ ಒಂದ್ ಲೆಕ್ಕ ತಗೋತೀನಿ, ಮತ್ ಬೇರೆನೂ ಹೋಮ್ವರ್ಕ್ ನಿಮಗೆ ಕೊಡ್ತೀನಿ ನಾ. ಸೊ ಬೇರೆ ಹೋಮ್ವರ್ಕ್ನು ಕೊಡ್ತೀನಿ. ಸಿಕ್ಸ್ ಎಕ್ಸ್ ಸ್ಕ್ವೇರ್ 6x square minus 13x plus 5 plus 5. ಓಕೆ, ಇದೊಂದು ಲೆಕ್ಕ ಬಿಡಿಸ್ತಾನು. ಆಮೇಲೆ ಹಲೋ ತಮ್ಮ, ಒಂದು ಲೆಕ್ಕ ಯೋಚನೆ ಮಾಡತ್ತೀನಿ. ಇನ್ನೊಂದು ಲೆಕ್ಕ ಬಿಡಿಸ್ತಾನು. 20x ಸ್ಕ್ವೇರ್ ಮೈನಸ್ -7 ಎಲ್ಲಾ ಟೈಪ್ ಲೆಕ್ಕ ಬಿಡಿಸಿದಂಗ ಆಕೈತಿ ನಾ. ಓಕೆ, ಇವೆರಡು ಲೆಕ್ಕ ಬಿಡಿಸ್ತೀನಿ. ಸೊ ನೋಡ್ರಿ, ಈಗ ಈ ಲೆಕ್ಕ ಮೊದಲು ಬಿಡಿಸೋಣ. ಈ ಲೆಕ್ಕದೊಳಗೆ ಏನ್ ಚೇಂಜ್ ಐತಿ, ಏನ್ ವಿಶೇಷತೆ ಐತಿ ನೋಡ್ರಿ. ಈಗ ಇಲ್ಲಿ ಸಹಗುಣಕ್ಕೆ ಐತಿಪ್ಪ ಅಂದ್ರೆ ಇದನ್ನೇನ್ ಮಾಡ್ಬೇಕು ಹೇಳ್ರಿ, 6 ಕೊನೆಗೆ ಏನೈತಿ ಅದಕ್ಕೆ ಗುಣಿಸ್ಬೇಕು. ಕೊನೆಯಲ್ಲಿ ಏನೈತಿ 5 ಐತಿ, 6 5 30, ಕೊನೆ ಸಂಖ್ಯೆ ಚಿಹ್ನೆ ಪ್ಲಸ್. ಇನ್ ಗುಣಿಸ್ರ 30 ಆಗ್ಬೇಕು. ಏನಾಗ್ಬೇಕು ಮುಂದ? ಗುಣಿಸ್ರ 30 ಆಗ್ಬೇಕು. ಮುಂದೆ ಏನಾಗ್ಬೇಕು ನೋಡ್ರಿ, ಕಳೆದ್ರ 13 ಬರ್ಬೇಕು, ಕೂಡಿಸ್ರ 13 ಬರ್ಬೇಕು. ಇದಂತೂ ಬರ್ಬೇಕು, 13 ಅಂತೂ ಬರ್ಬೇಕು. ಹೆಂಗ್ ಬರ್ಬೇಕು ಹೇಳ್ರಿ? ಕೂಡಿಸ್ರನೇ ಯಾಕೆ ಬರ್ಬೇಕು? ಕಳೆದ್ರೆ ಯಾಕಲ್ಲ? ನೋಡ, ಅದನ್ನ ನೀವು ತಿಳ್ಕೊರಿ ಅಂತ ಹೇಳ್ತಾನೆ. ಎಲ್ಲಾರು ಉಳಿದವ್ರು ನೋಡಿ ವಿಚಾರ ಮಾಡ್ರಿ. ಹಿಂಗ್ ವಿಚಾರ ಮಾಡಿದಾಗ ಗೊತ್ತಾಕೈತಿ. ಕೊನೆ ಸಂಖ್ಯೆ ಚಿಹ್ನೆ ಪ್ಲಸ್ ಅಥವಾ ಈ 6 5 ಗುಣಾಕಾರ ಮಾಡಿದಾಗ ಪ್ಲಸ್ ಚಿಹ್ನೆ ಬಂದಪ್ಪ ಅಂದ್ರೆ ಗುಣಿಸ್ರ 30 ಬರ್ಬೇಕು, ಕೂಡಿಸ್ರ 13 ಬರ್ಬೇಕು. ಅದಕ್ಕೆ ಕೊನೆ ಸಂಖ್ಯೆ ಚಿಹ್ನೆ ಮ್ಯಾಗ ಡಿಪೆಂಡ್ ಇರ್ತೈತಿ. ನೀ ಕೂಡಿಸಿ ಹೊಂದ್ಸ್ಕೊಲ್ಯೋ ಇನ್ನು ಕಳೆದ್ ಹೊಂದ್ಸ್ಕೊಲ್ಯೋ ಅಂತ ಬಿಡ್ತಿರಿದ್ನ. ಈಗ ನೋಡ್ರಿ, ಕೊನೆ ಸಂಖ್ಯೆ ಚಿಹ್ನೆ ಪ್ಲಸ್ ಐತಪ್ಪ ಅಂದ್ರೆ ಕೂಡಿಸ್ರನ ಹೊಂದ್ಸ್ಬೇಕು. ಹೆಂಗ್ ನೋಡ್ರಿ, 6 5 30 ಆತ. ಇದು 30 ಬರ್ಬೇಕು, ಕೂಡಿಸ್ರ 13 ಬರ್ಬೇಕು. ಅಂತ ಸಂಖ್ಯೆಗಳು ಅದಾವ ಇಲ್ಲಿ ನೋಡ್ರಿ. ಎಸ್, 3 10 ಅಥವಾ 13 13 30 ಬತ್ತು, ಗುಣಿಸ್ರ ಸರಿ ಹೊಂತೈತಿ. ಇನ್ನು ನಮಗ ಕೂಡಿಸ್ರ 13 ಬರ್ಬೇಕಂತ ಹೇಳಿನಿ. 13 ಕೂಡಿಸ್ರ 13 ಬರ್ತೈತಿ. ಬಟ್ ಎಂತ 13 ಬೇಕು ನೋಡ್ರಿ ನಿಮ್ಗ? ಎಂತ 13 ಬೇಕು? ಅದು ಬಹಳ ಇಂಪಾರ್ಟೆಂಟ್. -13 ಬೇಕು, ಕೂಡಿಸ್ರನು ಬೇಕು, ಕೂಡಿಸಲು ಬೇಕು, ಮೈನಸ್ ಚಿಹ್ನೆನೂ ಬೇಕಂದ್ರೆ ಏನ್ ಮಾಡ್ಬೇಕು ಹೇಳ್ರಿ? ಎರಡಕ್ಕೂ ಮೈನಸ್ ತಗೋದು. ಎರಡಕ್ಕೂ ಮೈನಸ್ ತಗೊಂಡಾಗ ಏನಾಕೈತಿ, ಸಜಾತಿ ಚಿಹ್ನೆಗಳಿದ್ದರೆ ಅವುಗಳನ್ನ ಏನ್ ಮಾಡುತ್ತೇವೆ ನಾವು? ಕೂಡಿಸುತ್ತೇವೆ. 13 ಕೂಡಿಸ್ರ 13, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಸಜಾತಿ ಇದ್ದಾಗ ಅದಕ್ಕೆಲ್ಲ ಬಿಟ್ಟು ಇದಕ್ಕೆ ಪ್ಲಸ್ ಪ್ಲಸ್ ತಗೊಂಡ್ರು ನಡೆಯಂಗಿಲ್ಲ. ಅದಕ್ಕೆ ಇವು ಚಿಹ್ನೆ ಏನಾಗ್ಬೇಕು ಈಗ? ಮೈನಸ್ ಆಗ್ಬೇಕು. ಮತ್ತೆ ಇದು ಗುಣಾಕಾರ ಮಾಡಿದ್ರು ಕರೆಕ್ಟ್ ಆಕೈತಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಕೈತಿ. 13 30 ಗುಣಿಸ್ರನು ಸರಿ ಬಂತು. -10 -3 ಸಜಾತಿ ಇರೋದ್ರಿಂದ ಅವನ್ನ ಕೂಡಿಸ್ರ -13 ಬರ್ತದೆ. ಈಗ ಇವತ್ತು ಉಪಯೋಗಿಸೋಣ. 6x ಸ್ಕ್ವೇರ್ -10x -3x ಪ್ಲಸ್ 5. ಇನ್ನಿಲ್ಲ ನೋಡ್ರಿ, ಈ ಎರಡು ಪದದೊಳಗೆ ಏನ್ ಕಾಮನ್ ತೆಗಿಯಾಕ ಸಾಧ್ಯ? 6 ಎಸ್ 6 10 ಎರಡು ನಮಗೆ ಬರ್ತಾವ.
ಎರಡು ಕಾಮನ್. ಎಕ್ಸ್ ಸ್ಕ್ವೇರ್ ಎಕ್ಸ್ ದೊಳಗೆ ಅತಿ ಕಡಿಮೆ ಘಾತ ಸೂಚಿ ಎಕ್ಸ್. ಎರಡು ಎಕ್ಸ್ಲೆ ಆರ, ಎರಡು ಮೂರ್ಲೆ. ಇನ್ನು ಎಕ್ಸ್ ಇಲ್ಲಿ ಎರಡಿದ್ದು ಇನ್ನೊಂದು ಉಳಿತೈತಿ, ಇದು ಮೈನಸ್. ಆಮೇಲೆ ಇಲ್ಲಿ ಎಕ್ಸ್ ಹೊರಗೆ ಬರ್ದಿರ ಅಂದ್ರೆ ಇಲ್ಲಿ ಏನು ಉಳಿತೈತಿ, ಬರೀ 10 ಉಳಿತೈತಿ. 3x ಮೈನಸ್ 10 ಉಳಿತೈತಿ. ಹಾ ಎಸ್, ತಪ್ಪಾಯ್ತು. ಇದು ಎಕ್ಸ್ ಹೊರಗೆ ಬರ್ದೇನಂದ್ರ 2 10 ಐತಿ, 2 ನಮಗೆ ಬರ್ತೈತಿ. 2 ಎಷ್ಟಲೇ 10 2 5 2 5 10. ಓಕೆ, ಇನ್ನು ಇಲ್ಲಿ ಏನ್ ಚಿಹ್ನೆ ಇದೆ ಅದನ್ನ ಚಿಹ್ನೆ ಕಂಪಲ್ಸರಿ ಬರ್ಕೋಬೇಕು. ಬಟ್ ಇಲ್ಲಿ ಚಿಹ್ನೆ ಮೈನಸ್ ಇದ್ದಾಗ ಒಳಗಿನ ಚಿಹ್ನೆ ಬದಲಾಗ್ತಾವು, ಯಾಕಂದ್ರೆ ಮೈನಸ್ ಚಿಹ್ನೆ ಕಾಮನ್ ತೆಗಿತೀರಿ. ಇನ್ನು ಸಂಖ್ಯೆ ನೋಡಿದಾಗ 3 5 ಯಾವುದೇ ಮಗ್ಯಾಗ ಬರೋದಿಲ್ಲ, ಒಂದನೇ ಮಗ್ಯಾಗ ಬರ್ತಾವ. ಎಕ್ಸ್ ಅಂತೂ ಎರಡು ಕಡೆ ಇಲ್ಲ, ಈಗ ಇಲ್ಲಿ ಏನು ಕಾಮನ್ ಹೊಂಟ್ಲಿಕ್ಕೆ ಒಂದು ಕಾಮನ್ ಹೊಂಟ. ಆಮೇಲೆ ಮತ್ತೊಂದೇನು, ಇದು ಮೈನಸ್ ಚಿಹ್ನೆ ಇಲ್ಲಿ ಏನು, ಇದು ಯಾವ ಚಿಹ್ನೆ ಇರ್ತೈತಿ ಎರಡನೇ ಪದದೊಳಗೆ ಸ್ಟಾರ್ಟಿಂಗ್ ಚಿಹ್ನೆ, ಆ ಚಿಹ್ನೆ ಬರೆಯಬೇಕಿಲ್ಲ. ಈ ಚಿಹ್ನೆ ಮೈನಸ್ ಆಗಿತ್ತಂದ್ರೆ, ಸ್ಟಾರ್ಟಿಂಗ್ ಚಿಹ್ನೆ ಮೈನಸ್ ಆಗಿದ್ರೆ ಒಳಗಿನ ಚಿಹ್ನೆ ಬದಲಾಗ್ತಾವ. ಇದು 3x ಮೈನಸ್ ಚಿಹ್ನೆ ಇತ್ತು, ಇದಕ್ಕೆ ಪ್ಲಸ್ ಚಿಹ್ನೆ ಆಯ್ತು. ಇನ್ನು ಇದು ನೋಡ್ರಿ, ಪ್ಲಸ್ ಇದ್ದದ್ದು ಏನಾಕೈತಿ, ಮೈನಸ್ ಇದಾಕೈತಿ. ಯಾಕಂದ್ರೆ ಈ ಮೈನಸ್ ಚಿಹ್ನೆ ಒಳಗೆ ಹಾಕಿ ನೋಡ್ರಿ, ಇದ ಬರ್ಬೇಕು. -1 × 3x -3x ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ಬೇಕು. ಆಮೇಲೆ 1 5 5 ಆಗ್ಬೇಕು, ಅವಾಗ ಸರಿ ಹೊಂತೈತೆ. ಅದಕ್ಕೆ ಇವಾಗ ಮೈನಸ್ ಚಿಹ್ನೆ ಬರ್ತೈತಿಲ್ಲ, ಈ ಎರಡನೇ ಪದದ ಎರಡನೇ ಗುಂಪದ ಮೊದಲನೇ ಚಿಹ್ನೆ ಮೈನಸ್ ಬರ್ತೈತಿಲ್ಲ, ಅವಾಗ ಏನ್ ಮಾಡ್ಬೇಕು, ಇಲ್ಲಿ ಚಿಹ್ನೆ ಬದಲು ಮಾಡ್ಬೇಕು. ನಾವು ಪ್ಲಸ್ ಇದ್ರ ಮೈನಸ್ ಬರ್ಕೋಬೇಕು. ಇದು ಒಮ್ಮೆ ಮೈನಸ್ ಇದ್ದಾಗ ಏನ್ ಮಾಡ್ಕೋಬೇಕು, ಪ್ಲಸ್ ಮಾಡ್ಬೇಕು. ಮತ್ತೆ ಅವಾಗ ಏನಾಗ್ತಾವ ಹೇಳ್ರಿ, ಇವು ಎರಡು ಪದ ಸೇಮ್ ಆಗ್ತಾವ. ಮತ್ತೆಲ್ಲ ಬಿಟ್ಟಿಲ್ಲ ಹೌಸ್ಲೆ ಪ್ಲಸ್ ಬರ್ಕೊಂಡ್ರೆ ಅಂದ್ರೆ ಈ ಪದ ಸೇಮ್ ಅಲ್ಲ, ಬೇರೆ ಬೇರೆ ಅವು. ಓಕೆ, ಹಂಗಾದ್ರೆ ನೋಡ್ರಿ 3x ಮೈನಸ್ 5 ಇವೆರಡು ಕಡೆ ಸೇಮ್ ಅದಾವ, ಮತ್ ಕಾಮನ್. ಇಲ್ಲಿ ನೋಡಿತ್ತು ಹೊರಗಡೆ 2x ಮೈನಸ್ 5. ಇದೇ ನಮಗೆ ಬೇಕಾದ ಉತ್ತರ. ಹೌದು, ನೀವು ಕರೆಕ್ಟ್ ನೋಡತ್ತಿರಲ್ಲ, ಚೆಕ್ ಮಾಡಿ. -1 ಹೌದಾ. ಇನ್ನು ಇನ್ನೊಂದು ಲೆಕ್ಕ ಮಾಡೋಣ. ಇದೊಂದು ಲೆಕ್ಕ ಮಾಡಿದ್ರೆ ಎಲ್ಲ 4 ಟೈಪ್ ಲೆಕ್ಕ ಮಾಡಿದಂಗೆ ಆಗ್ತೈತಿ. ಸೊ ಇದ್ರ ಏನ್ ಬತ್ ನಮ್ಗೆ ಸಂದರ್ಭ, ಕೂಡಿಸಬೇಕು ಆದ್ರೆ ಎರಡಕ್ಕೂ ಮೈನಸ್ ಚಿಹ್ನೆ ತಗೊಳ್ಳುವಂತ ಸಂದರ್ಭ. ಇನ್ನು ಇಲ್ಲಿ ಏನ್ ಬರ್ತೈತಿ ನೋಡೋಣ. ಇಲ್ಲಿ ಕೂಡ ಸವಗುಣಕ್ಕೆ ಐತಪ್ಪ ಅಂದ್ರೆ ಆ ಸವಗುಣಕ್ಕೆ 20 ಐತಿ, ಅದನ್ನ ಎದಕ್ಕೆ ಗುಣಿಸ್ಬೇಕು, -6 ಗುಣಿಸ್ಬೇಕು. ಪ್ಲಸ್ ಇಂಟು ಮೈನಸ್ ಮೈನಸ್ 26 120. ಹೌದು. ಸೊ ಗುಣಿಸ್ರ 120 ಆಗ್ಬೇಕು ಆತು. ಇನ್ ನಾವ್ ಯೋಚನೆ ಮಾಡ್ಬೇಕು, ಗುಣಿಸ್ರ 120 ಬರ್ಬೇಕು, ಮತ್ತೆ ಕಳೆದ್ರೆ ಎಷ್ಟು ಬರ್ಬೇಕು, ಕಳೆದ್ರೆ ಬರ್ಬೇಕು, ಕೂಡಿಸ್ರ ಬರ್ಬೇಕು. ಮೈನಸ್ ಚಿಹ್ನೆ ಐತ, ಕಳೆದ್ರೆ ಹೌದಾ. ಮೈನಸ್ ಚಿಹ್ನೆ ಇರೋದ್ರಿಂದ ಕಳೆದ್ರನ ಸರಿ ಹೊಂದಬೇಕು. ಸೊ ಕಳೆದ್ರನ ಸರಿ ಹೊಂದುವಂತ ಸಂಖ್ಯೆಗಳದಾವು 15 ಎಂಟ್ಲೆ ಅಂತ ಒಬ್ರು ಹೇಳಿದ್ರು. ಯೋಚನೆ ಮಾಡ್ರಿ ಉಳಿದವ್ರೆಲ್ಲರೂ. 15 ಎಂಟ್ಲೆ 120 ಬರ್ತದಲ್ಲ. ಓಕೆ, ಹಂಗಾದ್ರೆ ಇನ್ನು ಚಿಹ್ನೆ ಹೆಂಗ್ ತಗೋಬೇಕು, ಗುಣಿಸ್ರ 120 ಏನೋ ಬತ್ತು. ಇನ್ನ 15 8 ಕಳೆದ್ರೆ 7 ಬರ್ತೈತಿ. ಬಟ್ ಯಾವ ಚಿಹ್ನೆ ಯಾವ್ದಕ್ಕೆ ತಗೋಬೇಕು, 15ಕ್ಕೆ ಯಾವ ಚಿಹ್ನೆ ತಗೋಬೇಕು, ಮೈನಸ್ ಯಾಕೆ ತಗೋಬೇಕು, ಹಾ -7 ಬೇಕು ಅಂದ್ರ ನಮಗ್ ದೊಡ್ಡದಕ್ಕೆ ಮೈನಸ್ ತಗೋಬೇಕು, ಸಣ್ಣದಕ್ಕೆ ಪ್ಲಸ್ ತಗೋಬೇಕು, ಅವಾಗ -7 ಬರ್ತದೆ. ಎಲ್ಲ ಬಿಟ್ಟು ಇದಕ್ ಪ್ಲಸ್ ತಗೊಂಡ್ರಂದ್ರ ಏನಾಕೈತಿ, ನಿಮ್ಗ ಅವಶ್ಯಕತೆ ಇಲ್ಲದೆ ಇದ್ದಾಗ ಮೈಕ್ ಅನ್ನ ಬಂದ್ ಮಾಡ್ರಿ. ಆಮೇಲೆ ನನ್ನ ಹೆಸರು ಕಾಣ್ತೈತ್ಲ, ಆ ಹೆಸರನ್ನ ಮ್ಯಾಗ ಕ್ಲಿಕ್ ಮಾಡಿದಾಗ ಒಂದು ಪಿನ್ ಐತಿ, ಅದ್ ನನ್ನ ಹೆಸರು ಮ್ಯಾಗ ಕುಮಾರ್ ಮಾಂಗ್ ಅಂತ ಹೆಸರು ಐತಿ ಒಂದಿಲ್ಲ, ಅದ್ರ ಮ್ಯಾಗ ನೀವು ಕ್ಲಿಕ್ ಮಾಡಿದಾಗ ಪಿನ್ ಬರ್ತೈತಿ. ಆ ಪಿನ್ ಮ್ಯಾಗ ಒತ್ತಿರ್ಬೇಕು. ಪಿನ್ ಮೆತ್ರ ನನ್ನ ಸ್ಕ್ರೀನ್ ಯಾವತ್ತೂ ಸ್ಥಿರವಾಗಿ ಉಳಿತೈತಿ, ಸ್ಕ್ರೀನ್ ಚೇಂಜ್ ಆಗಂಗಿಲ್ಲ. ಇನ್ನ ಅದಕ್ಕೆ ಇದು -15 ತಗೊಂಡಾಗ ಬರೋಬ್ಬರ ಆಕೈತಿ. ಈಗ ಇದನ್ನೇ ಬಳಸೋಣ. ಇಲ್ಲಿ 20x² -15x + 8x - 6 ಇವೆರಡು ಗುಂಪ, ಇವೆರಡು ಗುಂಪ. ಮೊದಲನೇ ಗುಂಪಿನಾಗ 20 15 5 5 ಮಗ್ಯಾಗ ಬರ್ತಾವ. ಇನ್ x² x ಕಾಮನ್,
5 ಎಷ್ಟ್ಲೆ 20 ಅಂದ್ರ 5 4ಲೆ ಇಲ್ಲಿ ಇನ್ನೊಂದು ಎಕ್ಸ್ ಒಳಗುಳಿತು. ಆಮೇಲೆ ಮೈಕ್ ಬಂದ್ ಮಾಡ್ರಿ, ಮೈಕ್ ಬತ್ನ ಬಂದ್ ಮಾಡ್ರಿ. ಆಮೇಲೆ 5 ಎಷ್ಟ್ಲೆ 15 ಅಂದ್ರೆ 5 3ಲೆ ಎಕ್ಸ್ ಅಂತೂ ಹೊರಗೆ ಬರ್ದೇರಿ, ಇಷ್ಟು ಒಳಗುಳಿತು. ನೆಕ್ಸ್ಟ್ ಇಲ್ಲಿ ಪ್ಲಸ್ ಚಿಹ್ನೆ, ಇಲ್ಲಿ ಪ್ಲಸ್ ಅಂದ್ರೆ ಪ್ಲಸ್ ಬರ್ಕೋಬೇಕು. 8 6 ಎರಡನ ಮಗೆ ಬರ್ತಾವು. 2 4ಲೆ ಎಕ್ಸ್ ಉಳಿತು. ಇದು ಪ್ಲಸ್ ಚಿಹ್ನೆ ಇದ್ದಾಗ ಯಾವುದೇ ಚಿಹ್ನೆ ಬದಲಾಗಿರಂಗಿಲ್ಲ, ಹಂಗೆ ಇರ್ತೈತಿ. 2 ಎಷ್ಟ್ಲೆ 6 ಅಂದ್ರ 2 3ಲೆ 6. ಇರ್ಪರ್ ಇವ್ ಎರಡು ಬ್ರಾಕೆಟ್ ಸೇಮ್ ಬಂದವು ಅಂದ್ರ 4x ಮೈನಸ್ 3 ಒಂದು ಬ್ರಾಕೆಟ್ನಾಗ 5x ಪ್ಲಸ್ 2 ಒಂದು ಬ್ರಾಕೆಟ್ನಾಗ. ಓಕೆ, ಇಷ್ಟ ಈ ಲೆಕ್ಕ. ಹಿಂಗ ಸಹಗುಣಕ್ಕೆ ಇದ್ದಾಗ ಒಂದ್ ಸ್ವಲ್ಪ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಒಂದ್ ಎಕ್ಸ್ಟ್ರಾ ಕೆಲಸ ಮಾಡ್ಕೋಬೇಕು. ಈ ಎಕ್ಸ್ಟ್ರಾ ಕೆಲಸ ಮಾಡ್ತಿರಲ್ಲ, ಈ ಎಕ್ಸ್ಟ್ರಾ ಕೆಲಸ ಮಾಡೋದಷ್ಟ ಹೊಸದ್ಲ. ಇದನ್ನ ಬಿಟ್ರ ಉಳಿದದನ್ನ ಗುಣಿಸರ ಸರಿ ಹೊಂದ್ಸ್ಕೊಳ್ಳೋದು, ಈ ಚಿಹ್ನೆ ಯಾವಾಗ ಕಳಿಬೇಕು, ಯಾವಾಗ ಕೂಡಿಸ್ಬೇಕು, ಚಿಹ್ನೆ ಹೆಂಗ್ ತಗೋಬೇಕು ಅನ್ನೋದ್ರೆ ಯೋಚನೆ ಈಗಾಗಲೇ ನಾವು ಹಿಂದಕ್ಕೆ ಮಾಡಿದ್ವಿ, ಅದೇ ಸೇಮ್. ಇನ್ನು ಇವತ್ತನ್ನು ಹೊರತುಪಡಿಸಿನೂ ಬೇರೆ ರೀತಿ ಪದಗಳನ್ನು ಅಪವರ್ತಿಸುವುದನ್ನ ಈ ಸಲ ಕಲಿನು, ಅದನ್ನ ಮುಂದಿನ ಕ್ಲಾಸ್ನಾಗ ಕಲಿನು. ಬಟ್ ಇವತ್ತು ಹೇಳಿದ ಈ ಲೆಕ್ಕಗಳು ತಿಳಿದು ಆಮೇಲೆ ಈ ಒಂದು 4ರೊಳಗೆ ಏನ 4 ಲೆಕ್ಕದಾಗ ನಾ 2 ಲೆಕ್ಕ ಬಿಡಿಸೀನಿ. ಇಲ್ಲಿ ಬಿಡಿಸೀನಿ, 2ನೇದ್ ಬಿಡಿಸೀನಿ, 4ನೇದ್ ಬಿಡಿಸೀನಿ, 1ನೇದ ಮತ್ತ 3ನೇದ. ಅಂದ್ರೆ ಇದ್ರಾಗ 2 ಹೋಮ್ವರ್ಕ್ ಅದಾವು. 2 ಹೋಮ್ವರ್ಕ್ ಅದಾವು, ಅವತ್ ನೀವು ಮಾಡಿ ನನಗ ಈ ಒಂದು ಆಪ್ ದಾಗ ಅಪ್ಲೋಡ್ ಮಾಡ್ರಿ. ಮತ್ ಇವಲ್ದನು ಇದೇ ಆಪ್ ದಾಗ ನಾ ನಿಮಗ ಒಂದ್ 5 ರಿಂದ 10 ಕ್ವಶನ್ ಇಂತಾವ್ ಹಾಕಿರ್ತೀನಿ ಪ್ರಾಕ್ಟೀಸ್ ಮಾಡಕ್. ಮಾಡ್ತೀರಿ? ನಮ್ಮ ನೆಕ್ಸ್ಟ್ ಕ್ಲಾಸ್ ಎಂದೈತಪ್ಪ ಅಂದ್ರ ಬಹುತೇಕ ಮಂಗಳವಾರ ಇರ್ಬೇಕು, ಹೌದಿಲ್ಲ? ಮಂಗಳವಾರ ತನಕ ನೀವು 10 ಲೆಕ್ಕ ಮಾಡ್ತಿರ್ಲ? ನಾಳೆ ಅಥವಾ ಇವತ್ತು ಸಾಯಂಕಾಲವರೆಗೆ ಏನ್ ಮಾಡ್ತೀನಿ, ಇಂತಾವ್ 10 ಹೋಮ್ವರ್ಕ್ ಕೊಡ್ತೀನಿ. 10 ಲೆಕ್ಕ ಇಂತಾವ್ 10 ಲೆಕ್ಕಗಳನ್ನ ಪ್ರಾಕ್ಟೀಸ್ ಮಾಡಿ ಈ ರೀತಿ ಇದ್ದಾಗನು ಅವುಗಳನ್ನ ಅಪವರ್ತಿಸುವುದನ್ನ ಕಲಿತಿರಲ್ಲ. ಸೊ ಎಕ್ಸ್ಟ್ರಾ ಕೆಲಸ ಏನ್ ಮಾಡ್ಬೇಕು ಗೊತ್ತಾಗೈತಿಲ್ಲ? ಈ ರೀತಿ ಗುಣಿಶ್ ಹೊಂದಾಣಿಕೆ ಮಾಡಕ್ ಯೋಚನೆ ಮಾಡೋದು ಒಂದ್ ಸ್ವಲ್ಪ ಏನ್ ಅನಿಸ್ಬೋದು, ತೊಂದರೆ ಅನಿಸ್ಬೋದು. ಬಟ್ ಯೋಚನೆ ಮಾಡುವಂತ ಲೆಕ್ಕಗಳು ಇರ್ತಾವು. ನೀವ್ ಒಂದ್ ಸ್ವಲ್ಪ ಅದನ್ನ ವಿಚಾರ ಮಾಡ್ಬೇಕಷ್ಟ. ಒಮ್ಮೆ ಏನಾಕೈತಿ, ಪಟ್ನ ಹೊಳಿಲಿಕ್ಕಂದ್ರೆ ಈ ಸಂಖ್ಯೆಗಳನ್ನ ಸ್ವಲ್ಪ ಗುಂಪು ಮಾಡಿ ನೋಡ್ಬೇಕಾಕೈತಿ. ಗುಂಪು ಮಾಡಿ ನೋಡಿದ ಬಳಕ ಏನ್ ಮಾಡ್ಬೇಕಾಕೈತಿ, ಅವತ್ತನ್ನ ನಮಗೆ ಯಾವ 2 ಸಂಖ್ಯೆಗಳು ಬೇಕಲ್ಲ ಅವತ್ತನ್ನ ಆಯ್ಕೆ ಮಾಡ್ಬೇಕಾಗ್ತೈತಿ. ನಾ 10 ಲೆಕ್ಕ ಕೊಡ್ತೀನೋ, ಆ 10 ಲೆಕ್ಕಗಳನ್ನ ಪ್ರಯತ್ನ ಮಾಡ್ರಿ. ಮೊದಲು ಇಲ್ಲಿವರೆಗೆ ಇವತ್ತಿನವರೆಗೆ ಹೋಮ್ವರ್ಕ್ ಏನ, ಈ ಒಂದು ಅಭ್ಯಾಸದಾಗ ಈ 4ರೊಳಗೆ 2 ಹೋಮ್ವರ್ಕ್ ಅಂದ್ರೆ ಪ್ರತಿಯೊಂದ್ರೊಳಗೂ ನಾ 2 ಹೋಮ್ವರ್ಕ್ ಕೊಟ್ಟಿನಿ ನೋಡ್ರಿ. ಅಭ್ಯಾಸ 4.4 ಒಳಗ ಪ್ರತಿಯೊಂದ್ರೊಳಗೂ ನನಗೆ 2 ಹೋಮ್ವರ್ಕ್ ಕೊಟ್ಟೀನಿ. ಆ ಹೋಮ್ವರ್ಕ್ ಗಳನ್ನ ಮಾಡ್ರಿ. ಇನ್ನಿದ ಅಭ್ಯಾಸದೊಳಗ 5ನೇದು ಇದ್ರೊಳಗ ಅವು ಘಾತ ಸೂಕ್ಷಿ 3 ಇದ್ದದ ಬಹುಪದೋಕ್ತಿಗಳದಾವು. ಅವುಗಳ ಬಗ್ಗೆ ವಿಶೇಷವಾಗಿ ನಾನು ಮುಂದಿನ ಒಂದು ಕ್ಲಾಸ್ ನೊಳಗೆ ಹೇಳ್ತೀನಿ. ಬಟ್ ಇಲ್ಲಿವರೆಗೆ ಹೇಳಿದ್ದನ್ನ ನೀವು ಪರ್ಫೆಕ್ಟ್ ಮಾಡ್ರಿ. ಇದ್ರಾಗ 10 ಹೋಮ್ವರ್ಕ್ ನ ಇದೇ ಆಪ್ನಾಗ ಕಳಿಸ್ತೀನಿ, ಬಾಳದ್ರ ವಾಟ್ಸ್ಆಪ್ ಗ್ರೂಪ್ನಾಗ ಹಾಕಿರ್ತೀನಿ. ಅವತ್ನ ನೋಡಿ ಪ್ರಾಕ್ಟೀಸ್ ಮಾಡಿ ನನಗ ಆ ಲೆಕ್ಕಗಳನ್ನ ತೋರ್ಸ್ರಿ, ಮಾಡಿ ಅಂತ ಹೇಳ್ತಾ ಇವತ್ತಿನ ಅವಧಿಯನ್ನ ಮುಗಿಸೋನಿಲ್ಲಿ. ಸೊ ಇವತ್ತಿನ ಕ್ಲಾಸಿನ ಸಂಬಂಧಪಟ್ಟಂಗೆ ಯಾವ್ದಾದ್ರು ಡೌಟ್ಸ್, ಏನಾದ್ರು ಪ್ರಶ್ನೆ ಇದ್ರೆ ಕೇಳಬಹುದು. ಮತ್ತ ಕೆಲವೊಬ್ರು ಮಾತಾಡತ್ತೀರಿ, ನಾ ಎಲ್ಲರಿಗೂ ಮಾತಾಡಕ್ ಅವಕಾಶ ಕೊಡತ್ನು. ನಿಮ್ಗೆ ಏನಾದ್ರು ಪ್ರಶ್ನೆ ತಲೆ ಆಗಿತ್ತಪ್ಪ ಅಂದ್ರೆ ಕೇಳ್ರಿ. ಮತ್ತೆ ಇವತ್ತಿನ ಕ್ಲಾಸಿನ ರೆಕಾರ್ಡಿಂಗ್ ನಿಮ್ಗೆ ಇವತ್ತು ಸಾಯಂಕಾಲವರೆಗೂ ಸಿಗ್ತದೆ. ಸೊ ನಿಮ್ಗೆ ಏನಾದ್ರು ನೀವು ಸ್ವತಃ ಲೆಕ್ಕ ಬಿಡಿಸೋದ್ನಾಗ ಏನಾದ್ರು ಕನ್ಫ್ಯೂಷನ್ ಆದ್ರ ನೀವು ಮತ್ತೊಮ್ಮೆ ಆ ವಿಡಿಯೋವನ್ನ ನೋಡ್ಬೋದು, ಮತ್ತೆ ಡೌನ್ಲೋಡ್ ಮಾಡ್ಕೋಬಹುದು. ಮತ್ತೆ ವಿಡಿಯೋ ಚಲೋ ಕ್ವಾಲಿಟಿದ ಬರತೈತಿ. ನೀವು ಈಗಾಗಲೇ ನೋಡಿರ್ಬೋದು ವಿಡಿಯೋವನ್ನ. ಅದಕ್ಕೆ ನೀವು ಯಾವಾಗ ಬೇಕಾದಾಗ ಆ ವಿಡಿಯೋವನ್ನ ನೋಡ್ಬೋದು. ಈ ಲೆಕ್ಕಗಳ ಬಗ್ಗೆ ನೀವು ಮತ್ತೊಮ್ಮೆ ನೆನಪು ಮಾಡ್ಕೋಬಹುದು. ಓಕೆ, ಇವತ್ತಿನ ಕ್ಲಾಸ್ ಅನ್ನ ಮುಗಿಸೋಣ. ಯಾರಿಗಾದ್ರೂ ಏನಾದ್ರು ಕೇಳೋದೈತಿ? ಯಾಕ ಎಲ್ಲರಿಗೂ ಕಾಣಿಸತ್ಲ? ಈಗ ನಾ ಮತ್ತೊಮ್ಮೆ ಅದನ್ನ ಹೊರಗೆ ಹೋಗಿ ಒಳಗ್ ಮಾತು ಹೇಳಿನ್ಲ. ನೀ ಮತ್ ಏನ್ ಮೊಬೈಲ್ದಾಗ ಮತ್ ಉಳ್ದವ್ರಿಗೆಲ್ಲ ಕಾಣಿಸತಿ, ಮತ್ ಕಾಣಿಸಲ್ದವ್ರು ಯಾರ ಇದೀರ ನೀಕಿನ ಗತೆ?
ಏನಿಲ್ಲ, ಇವತ್ತು ಸಾಯಂಕಾಲವರೆಗೂ ಇದ್ರ ವಿಡಿಯೋ ಬರ್ತೈತಿ. ವಿಡಿಯೋ ನೋಡು, ವಿಡಿಯೋದಾಗ ಗೊತ್ತಾಕೈತೆ. ಮತ್ ಹಂಗ ಪದೇ ಪದೇ ರಿಪೀಟ್ ಆಗಕೈತಿ ಅಂದ್ರ ಪ್ರಾಬ್ಲಮ್. ನಾ ಒಂದ್ ಸಾಲಿಗೆ ಬಾ, ಅದನ್ನ ನೋಡು, ನಾ ಚೆಕ್ ಮಾಡ್ತೀನಿ. ಓಕೆ, ಈಗ ಇವತ್ತೇನ್ ಹೇಳಿತ್ಲ, ಇವತ್ತಿನ ವಿಡಿಯೋ ನಿಮ್ ಸಾಯಂಕಾಲ ತಕ ಬಂದ್ರ ನೋಡೋದ್ರೊಳಗೆ. ಓಕೆ, ನಾ ಮಂಗಳವಾರ ತಕ ಹೋಮ್ವರ್ಕ್ ಮಾಡಕ್ ಟೈಮ್ ಐತಿ. ಹ್ಮ್, ಅಲ್ಲಿವರೆಗೆ ನೀವು ಅದನ್ನ ಹೋಮ್ವರ್ಕ್ ಮಾಡಿ ಇದೇ ಆಪ್ದಾಗ ಅಪ್ಲೋಡ್ ಮಾಡಕೈತ್ರಿ. ಸರಿನಾ? ಓಕೆ, ಎಲ್ರಿಗೂ ಹಾ ಹೇಳುವ. 10 ಲೆಕ್ಕ ವಾಟ್ಸ್ಆಪ್ ಗ್ರೂಪ್ನಾಗ ಹಾಕ್ತಿಲ್ಲ. ವಾಟ್ಸ್ಆಪ್ ಗ್ರೂಪ್ನಾಗ ಹಾಕ್ತಾನು, ಬೇಕಾದ್ರೆ ಇದೇ ಆಪ್ದಾಗ ಹಾಕ್ತಾನು. ಇದೇ ಆಪ್ದಾಗ ಅಸೈನ್ಮೆಂಟ್ಸ್ ಅಂತ ಇರ್ತೈತ್ಲೆ, ಅಲ್ಲಿ ಹೋಗಿ ಚೆಕ್ ಮಾಡೋದು. ಈಗ ಏನೇನ್ ಕೆಲಸ ಕೊಟ್ಟಿರ್ತಾನ ಆ ಕೆಲಸಗಳನ್ನ ಚೆಕ್ ಮಾಡಿದಾಗ ಅಲ್ಲಿ ನಿಮ್ಗೆ ಅದು ಸಿಗ್ತದೆ. ಓಕೆ, ಸರಿ ಸರ್. ಎಲ್ರಿಗೂ ಮತ್ತೆ ನೀವು ಇಲ್ಲಿ 31 ಮಂದಿ ರಿಜಿಸ್ಟರ್ ಆಗಿರೋದ್ರೆ ಎಲ್ಲರೂ ಭಾಗವಹಿಸುವಾರು. ಬಟ್ ಉಳ್ದವರು ಭಾಗವಹಿಸ್ಬೇಕು, ರಿಜಿಸ್ಟರ್ ಇನ್ನೂ ಆಗ್ಬೇಕು. ಅದಕ್ಕೆ ಸ್ವಲ್ಪ ನಿಮ್ಮ ಸ್ನೇಹಿತರಿಗೂ ಹೇಳ್ರಿ. ನಾ ಚಲೋ ಹೇಳತ್ತಿದ್ನಂದ್ರೆ ಹೇಳ್ರೆ, ಅವ್ರೇನ್ ಕೆಟ್ಟ ಹೇಳ್ತಾರ ತಂದ್ರಿ ಅಂದ್ರ ಹಂಗಾರ ಹೇಳ್ರಿ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಶುಭ ದಿನ.